ಇವತ್ತು ಜಗತ್ತಿನಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಸಾವಿರಾರು ಜನ ಪರಿಚಯನೂ ಇರ್ತಾರೆ. ಆದರೆ ಹೆತ್ತ ಕರಳು ಮಧ್ಯರಾತ್ರಿ ಒಂದು ಬೊಗಸೆ ನೀರಿಗಾಗಿ ತತ್ತರಿಸುವಾಗ ಕಣ್ಣೆತ್ತಿ ನೋಡದ ಕಲಿಯುಗ ಇದು. ಆಸ್ತಿ ಅಂತಸ್ತು ಆಸೆಗೆ ಬಿದ್ದು ಹೆತ್ತ ತಂದೆ ತಾಯಿಗೆ ಬೀದಿಗೆ ತಳ್ಳುವ ಮಕ್ಕಳು. ಈ ಕತೆ ಒಂದು ದೊಡ್ಡ ಪಾಠ. ಕರ್ನಾಟಕದ ಒಂದು ಪುಟ್ಟ ಊರಿನಲ್ಲಿ ನಡೆದ ಈ ಘಟನೆ ನಿಮ್ಮ ಕಣ್ಣಿನಲ್ಲಿ ನೀರು ತರಿಸದೇ ಇರಲ್ಲ. ಬನ್ನಿ ಇವತ್ತಿನ ಕಥೆಯನ್ನು ಕೇಳೋಣ. ಆ ಊರಿನ ಹೆಸರು ರಂಗಪುರ. ಸುತ್ತಲೂ ಹಸಿರು ಗದ್ದೆಗಳು, ತುಂಬಾನೇ ಪ್ರಶಾಂತವಾದ ವಾತಾವರಣ ಇರೋ ಸುಂದರವಾದ ಹಳ್ಳಿ ಅದು. ಆ ಊರಲ್ಲಿ ಅನಂತರಾಜು ಎಂದರೆ ಎಲ್ಲರಿಗೂ ಅತಿಯಾದ ಗೌರವ. ಅನಂತರಾಜು ಅವರು ಅಲ್ಲೇ ಇದ್ದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮೇಷ್ಟ್ರು ಆಗಿ ಕೆಲಸ ಮಾಡಿದ್ದು. ಸುಮಾರು 30 ವರ್ಷ ನೂರಾರು ಮಕ್ಕಳಿಗೆ ಅಕ್ಷರ ಕಲಿಸಿದ ಪುಣ್ಯವಂತರು ಅವರು. ಅವರ ಬದುಕು ತುಂಬ ಸರಳವಾಗಿತ್ತು. ಬಿಳಿ ಪಂಚೆ, ಬಿಳಿ ಶರ್ಟು, ಹೆಗಲ ಮೇಲೊಂದು ಹಳೆಯ ಚರ್ಮದ ಬ್ಯಾಗು, ಇದೇ ಅವರ ಗುರುತಾಗಿತ್ತು. ಅವರ ಹೆಂಡತಿ ಶಾರದಮ್ಮ ಹೆಸರಿಗೆ ತಕ್ಕ ಹಾಗೆ ತುಂಬಾನೇ ಶಾಂತ ಸ್ವಭಾವದವರು. ಎಲ್ಲವನ್ನ ಸಹಿಸಿಕೊಳ್ಳುತ್ತಾ ಇದ್ದ ದೇವತೆ ತರಹದ ಹೆಂಗಸು. ಈ ದಂಪತಿಗೆ ರಾಕೇಶ್ ಮತ್ತು ವಿಜಯ್ ಅನ್ನೋ ಇಬ್ಬರು ಗಂಡು ಮಕ್ಕಳಿದ್ದು. ಮೇಷ್ಟ್ರ ಸಂಬಳ ಕಮ್ಮಿ ಇದ್ದರೂ ಮನೆಯಲ್ಲಿ ಶಿಸ್ತಿಗೆ ಏನೂ ಕಮ್ಮಿ ಇರಲಿಲ್ಲ. ನಾವು ತಿನ್ನೋ ಅನ್ನ ಪ್ರಾಮಾಣಿಕವಾಗಿರಬೇಕು, ಅಡ್ಡ ದಾರಿಯಲ್ಲಿ ದುಡಿಯುವುದು ಕೋಟಿ ರೂಪಾಯಿ ನಮಗೆ ಬೇಡ ಅಂತ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಹೇಳ್ತಾ ಬಂದಿದ್ರು. ಮೇಷ್ಟ್ರು ಶಾಲೆಗೆ ಮಕ್ಕಳ ಭವಿಷ್ಯ ರೂಪಿಸೋದ್ರಲ್ಲಿ ಬ್ಯುಸಿ ಇದ್ರೆ ಆ ಮನೆಯನ್ನ ಒಂದು ನಂದನವನ ಥರ ಮಾಡಿದ್ದು ಶಾರದಮ್ಮನೇ. ಆ ಮನೆ ಬರೀ ಇಟ್ಟಿಗೆ ಸಿಮೆಂಟ್ ಗೋಡೆ ಆಗಿರಲಿಲ್ಲ, ಅದು ಅವರ ಪ್ರಾಣವಾಗಿತ್ತು. ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಸಗಣಿ ನೀರು ಹಾಕಿ ಸುಂದರವಾದ ರಂಗೋಲಿ ಬಿಡಿಸೋದು ಅವರ ಅಭ್ಯಾಸವಾಗಿತ್ತು. ರಾಕೇಶ್ ಮತ್ತು ವಿಜಯ್ ಚಿಕ್ಕವರಿದ್ದಾಗ ಸ್ಕೂಲಿಂದ ಬರೋಷ್ಟರಲ್ಲಿ ಅವರಿಗೆ ತರಹೇವಾರಿ ತಿಂಡಿ ಮಾಡಿ ಇಡ್ತಾ ಇದ್ರು. ಮಕ್ಕಳು ಓದುತ್ತಾ ಕೂತಾಗ ಪಕ್ಕದಲ್ಲೇ ಕೂತು ಉಪ್ಪಿನಕಾಯಿ ಅನ್ನದ ತುತ್ತನ್ನು ತಿನ್ನಿಸೋದು. ಆ ದಿನಗಳು ಅನಂತರಾಜು ಅವರ ಕಣ್ಣ ಮುಂದೆ ಹಾಗೆಯೇ ಇವೆ. ಶಾರದಮ್ಮನಿಗೆ ತನಗಾಗಿ ಯಾವುದೇ ಆಸೆ ಇರಲಿಲ್ಲ. ಅನಂತರಾಜು ಅವರು ಎಂದಾದರೂ ಪಟ್ಟು ಸೀರೆ ಕೊಡಿಸ್ತೀನಿ ಅಂದರೆ ನನಗೆ ಯಾಕೆ ಇವೆಲ್ಲ, ಆ ದುಡ್ಡು ಉಳಿಸಿದ್ರೆ ನಾಳೆ ಮಕ್ಕಳ ಮದುವೆಗೆ ಓದಿಗೆ ಆಗುತ್ತೆ ಅಲ್ವಾ ಅಂತ ನಯವಾಗಿ ಬೇಡ ಅಂತಿದ್ರು. ಮಕ್ಕಳಿಗೆ ಮದುವೆಯಾಗಿ ಸೊಸೆಯಂದಿರು ಮನೆಗೆ ಬಂದಾಗ ಶಾರದಮ್ಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನನಗೆ ಹೆಣ್ಣು ಮಕ್ಕಳಿಲ್ಲ ಅನ್ನೋ ಕೊರಗನ್ನು ಇವರು ನೀಗಿಸ್ತಾರೆ ಅಂತ ಖುಷಿಪಟ್ಟರು. ಸ್ನೇಹ ಮತ್ತು ಕವಿತಾ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಅವರ ಕೈ ಹಿಡಿದು, ಅಮ್ಮಂದಿರು, ಇದು ನಿಮ್ಮದೇ ಮನೆ, ನಾನು ನಿಮ್ಮ ಅತ್ತೆಯಲ್ಲ, ನಿಮ್ಮ ಅಮ್ಮನಾಗಿ ನಿಮಗೆ ಏನೇ ಬೇಕಿದ್ರೂ ಸಂಕೋಚ ಇಲ್ಲದೆ ನನ್ನನ್ನು ಕೇಳಿ ಅಂತ ಧೈರ್ಯ ತುಂಬಿದ್ರು. ಇಬ್ಬರು ಸೊಸೆಯಂದಿರು ಅಡುಗೆ ಮನೆ ಕೆಲಸದ ಕಷ್ಟ ಗೊತ್ತಾಗದ ಹಾಗೆ ನೋಡಿಕೊಂಡ್ರು. ನೀವಿನ್ನೂ ಚಿಕ್ಕ ಹುಡುಗಿಯರು, ಅಪ್ಪಿ ತಪ್ಪಿನೂ ಕಷ್ಟಪಡಬೇಡಿ, ನಾನಿದ್ದೀನಲ್ಲ ಅಂತ ಬಿಸಿ ಬಿಸಿ ಕಾಫಿ ಟಿಫಿನ್ ಅವರ ರೂಮ್ಗಳಿಗೆ ಕಳಿಸ್ತಾ ಇದ್ರು. ಸ್ನೇಹಾಗೆ ಇಷ್ಟವಾದ ಪಲ್ಯ, ಕವಿತಾಗೆ ಇಷ್ಟವಾದ ಸ್ವೀಟ್, ಹೀಗೆ ಪ್ರತಿಯೊಂದನ್ನು ಅವರ ಇಷ್ಟದಂತೆಯೇ ಮಾಡ್ತಾ ಇದ್ರು. ಶಾರದಮ್ಮ ತಮ್ಮ ಬೀರೋಲಿದ್ದ ಹಳೆ ಕಾಲದ ಬಂಗಾರದ ಒಡವೆಗಳನ್ನು ತೆಗೆದು, ಇವುಗಳನ್ನು ನಮ್ಮ ಅತ್ತೆ ನನಗೆ ಕೊಟ್ಟಿದ್ರು, ಇನ್ಮೇಲೆ ಇವೆಲ್ಲ ನಿಮ್ಮದೇ ಅಂತ ಇಬ್ಬರಿಗೂ ಸಮನಾಗಿ ಹಂಚಿಕೊಟ್ರು. ಆ ಒಡವೆಗಳನ್ನು ಇಸ್ಕೊಳ್ಳುವಾಗ ಆ ಸೊಸೆಯಂದರಲ್ಲಿ ಕಣ್ಣಲ್ಲಿ ಇದ್ದಿದ್ದು ಕೃತಜ್ಞತೆ ಅಲ್ಲ, ಸ್ವಾರ್ಥ ಅನ್ನೋದನ್ನು ಆ ಮುಗ್ಧ ತಾಯಿ ಗುರುತಿಸಲೇ ಇಲ್ಲ. ಅನಂತರಾಜು ಅವರು ಆಗಾಗ ಶಾರದಾ ಅವರು ದೊಡ್ಡವರಾಗಿದ್ದಾರೆ, ಅವರ ಕೆಲಸ ಅವರನ್ನೇ ಮಾಡಿಕೊಳ್ಳೋಕೆ ಬಿಡು ಅಂತ ಎಚ್ಚರಿಸ್ತಾ ಇದ್ರು. ಪರವಾಗಿಲ್ಲ ಬಿಡಿ, ನಮ್ಮ ಮಕ್ಕಳೇ ಅಲ್ವಾ ಅಂತ ಸಮಾಧಾನ ಮಾಡ್ತಾ ಇದ್ರು. ಆದರೆ ದಿನ ಕಳೆದಂತೆ ಅದೇ ಪ್ರೀತಿ ಅವರಿಗೆ ಶಾಪವಾಯಿತು. ಸೊಸೆಯಂದಿರು ಅವರ ಒಳ್ಳೆತನವನ್ನು ಅಸಹಾಯಕತೆ ಅಂತ ಅಂದುಕೊಳ್ಳೋಕೆ ಶುರು ಮಾಡಿದ್ರು. ಶಾರದಮ್ಮ ಪಕ್ಕದಲ್ಲಿ ಕೂತು 2 ಮಾತನಾಡೋಣ ಅಂದರು. ಅತ್ತೆಯವರೇ, ನಮಗೆ ಸೀರಿಯಲ್ಗೆ ಟೈಮ್ ಆಗ್ತಿದೆ, ನೀವು ಹೋಗಿ ಮಲಗಿ ಅಂತ ಮುಖದ ಮೇಲೆ ಹೇಳ್ತಿದ್ರು. ಗಂಡಂದಿರು ಕೂಡ ಹೆಂಡತಿಯರ ಮಾತು ಕೇಳಿ ತಾಯಿಯ ಪ್ರೀತಿಯನ್ನು ಕಡೆಗಣಿಸೋಕೆ ಶುರು ಮಾಡಿದ್ರು. ಕೊನೆಗೆ ಅಡುಗೆ ಮನೆ ಮೇಲಿದ್ದ ಇವರ ಅಧಿಕಾರವನ್ನು ಕಿತ್ತುಕೊಂಡ್ರು. ನಿಮ್ಮ ಅಡುಗೆ ಹಳೆಯ ಕಾಲದ್ದು, ಆ ಎಣ್ಣೆ ಜಿಡ್ಡು ನಮಗೆ ಆಗಿ ಬರಲ್ಲ ಅಂತ ಅವಳನ್ನು ಅಡುಗೆ ಮನೆಯಿಂದ ದೂರ ಇಟ್ಟರು. ಆದರೂ ಶಾರದಮ್ಮ ಒಂದು ಮಾತು ಆಡಲಿಲ್ಲ. ಮಕ್ಕಳಿಗೆ ನನ್ನ ಕೈ ಅಡುಗೆ ಇಷ್ಟ ಆಗಿಲ್ಲ ಅಷ್ಟೇ, ಅವರ ಇಷ್ಟ ನಾನು ಅವರಿಗೆ ಬಾರದ
ಆಗಬಾರದು ಅಂತ ಅನಂತರಾಜು ಅವರ ಹತ್ತಿರ ಕಣ್ಣೀರು ಒರೆಸ್ಕೊಳ್ತಾ ಇದ್ರು. ಒಂದು ದಿನ ಅನಂತರಾಜು ಅವರು ರಿಟೈರ್ಡ್ ಆದರು. ಆ ದಿನ ತಮಗೆ ಬಂದ ದುಡ್ಡನ್ನೆಲ್ಲ ಸೇರಿಸಿ ತಮ್ಮ ಜೀವನದ ಆಸೆಯಾಗಿದ್ದ 1-2 ಅಂತಸ್ತಿನ ದೊಡ್ಡ ಮನೆಯನ್ನು ಕಟ್ಟಿಸಿದ್ರು. ಆ ಮನೆ ಕಟ್ಟುವಾಗ ಅವರು ಪಟ್ಟಪಾಡು ಅಷ್ಟಿಷ್ಟಲ್ಲ. ಪ್ರತಿಯೊಂದು ಇಟ್ಟಿಗೆಯಲ್ಲೂ ತಮ್ಮ ಮಕ್ಕಳ ಭವಿಷ್ಯವನ್ನು ಕಂಡುಕೊಳ್ಳುತ್ತಿದ್ದರು. ಆದರೆ ಮನೆ ಪೂರ್ತಿಯಾದ ಮೇಲೆ ಆ ಮನೆಯಲ್ಲಿ ತಮಗೆ ಜಾಗ ಇರಲ್ಲ ಅಂತ ಅವರು ಊಹಿಸಿರಲಿಲ್ಲ. ಸೊಸೆಯಂದಿರಿಬ್ಬರು ಮೇಲಿನ 2 ಪೋರ್ಷನ್ಗಳನ್ನು ಆಕ್ರಮಿಸಿಕೊಂಡರು. ಅನಂತರಾಜು ಮತ್ತು ಶಾರದಮ್ಮ ಮಾತ್ರ ಕೆಳಗಿನ ಒಂದು ಕತ್ತಲೆಯ ಕೋಣೆ ಸೀಮಿತವಾದರು. ಮೆಲ್ಲನೆ ಮನೆಯಲ್ಲಿ ಅಡುಗೆ ಬೇರೆ ಆಯಿತು. ಮನಸ್ಸುಗಳು ಮುರಿದು ಹೋದವು. ಅದು ಒಂದು ಶನಿವಾರ. ರಂಗಾಪುರ ಗ್ರಾಮವನ್ನೆಲ್ಲ ಗಾಢ ನಿದ್ರೆಯಲ್ಲಿತ್ತು. ಹೊರಗಡೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಆಕಾಶದಲ್ಲಿ ಕಪ್ಪನೆಯ ಮೋಡ ಕವಿದಾಗ ಆಗಾಗ ಜೋರಾದ ಗುಡುಗು, ಸಿಡಿಲಿನ ಮಿಂಚು ಆ ಕತ್ತಲೆ ಕೋಣೆಯನ್ನು ಬೆಳಗಿಸುತ್ತಿತ್ತು. ಅನಂತರಾಜು ಅವರ ಆ ಸಣ್ಣ ಕೋಣೆಯಲ್ಲಿ ಮೌನ ತುಂಬಿತ್ತು. ಶಾರದಮ್ಮ ಪಕ್ಕದಲ್ಲಿಯೇ ಮಲಗಿದ್ರು. ಆ ಮೌನವನ್ನು ಸೀಳುತ್ತಾ ಹಠಾತ್ತಾಗಿ ಶಾರದಮ್ಮನ ಉಸಿರಾಟ ಬೇಗ ಜಾಸ್ತಿ ಆಯಿತು. ಮಧ್ಯರಾತ್ರಿ 2 ಗಂಟೆಯ ಸಮಯ. ಶಾರದಮ್ಮ ಎದೆಯನ್ನು ಕೈಯಿಂದ ಗಟ್ಟಿಯಾಗಿ ಒತ್ತಿ ಹಿಡಿದು ಒಮ್ಮೆಲೆ ಬೆದರಿ ಎದ್ದು ಕೂತ್ಕೊಂಡ್ರು. ಅವರಿಗೆ ಉಸಿರಾಡಲು ಆಗ್ತಾನೇ ಇರಲಿಲ್ಲ. ಹೊಟ್ಟೆಯೊಳಗಿಂದ ಏನೋ ಭಾರ ಗಂಟಲವರೆಗೆ ಬರ್ತಿರೋ ಹಾಗೆ, ಯಾರೋ ಕುತ್ತಿಗೆಯನ್ನು ಹಿಸುಕ್ತಿರೋ ಹಾಗೆ ಒದ್ದಾಡ್ತಾ ಹೋದ್ರು. ಪಕ್ಕದಲ್ಲಿ ಮಲಗಿದ್ದ ಅನಂತರಾಜು ಅವರ ಹೆಗಲ ಮೇಲೆ ಕೈ ಹಾಕಿ ಗಟ್ಟಿಯಾಗಿ ಹೊತ್ತಿದ್ರು. ಆ ಸ್ಪರ್ಶಕ್ಕೆ ಅವರು ಕಣ್ಣು ಬಿಟ್ರು. ಶಾರದಾ, ಏನಾಯ್ತು? ಯಾಕೆ ಹೀಗೆ ನಡುಗ್ತಾ ಇದ್ದೀಯಾ ಅಂತ ಅನಂತರಾಜು ಅವರು ಗಾಬರಿಯಿಂದ ಎದ್ದು ಕೂತ್ಕೊಂಡ್ರು. ಲೈಟ್ ಹಾಕಿದ್ದ ಹಾಗೆ ಅವಳ ಸ್ಥಿತಿ ನೋಡಿ ಅವರ ಹೃದಯವೇ ನಿಂತು ಹೋದ ಹಾಗಾಯಿತು. ಅವಳ ಮುಖವೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು. ಕಣ್ಣುಗಳು ಮೇಲೆ ಹೋಗ್ತಾ ಇದ್ವು. ರೀ, ಎದೆಯಲ್ಲಿ ತುಂಬ ಭಾರ ಆಗ್ತಿದೆ, ಉಸಿರಾಡೋಕ್ಕೂ ಆಗ್ತಾ ಇಲ್ಲ ಅಂತ ಅವಳು ತಡವರಿಸುತ್ತಾ ಹೇಳಿದಳು. ಅವಳು ನಡುಗುತ್ತಿದ್ದ ರೀತಿ ನೋಡಿ ಅದು ಹಾರ್ಟ್ ಅಟ್ಯಾಕ್ ಅಂತ ಅವರಿಗೆ ಅರ್ಥವಾಯಿತು. ನೀನು ಗಾಬರಿಯಾಗಬೇಡ, ಧೈರ್ಯವಾಗಿರು. ಈಗಲೇ ರಾಕೇಶ್ ಮತ್ತು ವಿಜಯ್ನ ಕರಿತೀನಿ. ನಾವೀಗಲೇ ಟೌನ್ ಆಸ್ಪತ್ರೆಗೆ ಹೋಗೋಣ ಅಂತ ಅವರು ಹೇಳಲು ಹೋದರು. ಆದರೆ ಶಾರದಮ್ಮ ಅವರ ಕೈ ಹಿಡಿದು ತಡೆದು, ಅವಳ ಕಣ್ಣಲ್ಲಿ ಸಾವಿನ ಭಯಕ್ಕಿಂತ ಮಕ್ಕಳ ನಿದ್ರೆ ಹಾಳಾಗುತ್ತದೆ ಅನ್ನೋ ಮಮಕಾರನೇ ಎದ್ದು ಕಾಣುತ್ತಿತ್ತು. ಬೇಡ ರೀ, ಕರಿಬೇಡಿ. ಪಾಪ ಅವರು ದಿನವಿಡೀ ಆಫೀಸ್ ಕೆಲಸದಲ್ಲಿ ಸುಸ್ತಾಗಿ ಮಲಗಿದ್ದಾರೆ. ಈಗ ನಮಗೋಸ್ಕರ ಅವರನ್ನು ಎಬ್ಬಿಸೋದು ಯಾಕೆ? ಒಂದು ಗ್ಲಾಸ್ ನೀರು ಕೊಡಿ, ಕಮ್ಮಿ ಆಗಬಹುದೇನೋ ನೋಡಿ ಅಂದ್ಲು. ಆ ಸ್ಥಿತಿಯಲ್ಲೂ ಅವಳು ಹಾಗೆ ಹೇಳಿದ್ದನ್ನು ಕೇಳಿ ಅನಂತರಾಜು ಅವರ ಕಣ್ಣಲ್ಲಿ ನೀರು ಬಂತು. ಹುಚ್ಚಿ, ನಿನ್ನ ಪ್ರಾಣಕ್ಕೆ ಕುತ್ತು ಬಂದಿದೆ. ನೀನು ಅವರ ನಿದ್ರೆ ಬಗ್ಗೆ ಯೋಚಿಸ್ತಿದ್ದೀಯಾ? ನಮ್ಮನ್ನು ಕಷ್ಟ ಕಾಲದಲ್ಲಿ ನೋಡಿಕೊಳ್ಳದಿದ್ದರೆ ಇನ್ಯಾರು ನೋಡ್ಕೊಳ್ತಾರೆ? 30 ವರ್ಷ ಅವರಿಗಾಗಿ ರಕ್ತವನ್ನು ಬೆವರನ್ನಾಗಿ ಮಾಡಿದ್ದು ಇದಕ್ಕೇನಾ ಅಂತ ಕಿರುಚಾಡಿ ಗಬಗಬನೆ ಮೆಟ್ಟಿಲು ಹತ್ತಿ ಮೇಲನೆ ಮಹಡಿಗೆ ಹೋದರು. ಅಲ್ಲಿ ರಾಕೇಶ್ ಬಾಗಿಲನ್ನು ಗಟ್ಟಿ ಬಡಿದ್ರು. ರಾಕೇಶ್, ಬಾಗಿಲು ತೆಗೆಯೋ, ಅಮ್ಮನಿಗೆ ಸೀರಿಯಸ್ ಆಗಿದೆ ಕಣೋ, ಬೇಗ ಬಾ ಅಂತ ಕೂಗಿದ್ರು. ಒಳಗಡೆ AC ಸೌಂಡ್ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಆದರೆ ಮನುಷ್ಯರ ಸೌಂಡ್ ಇರಲಿಲ್ಲ. ಸುಮಾರು 5 ನಿಮಿಷ ಬಾಗಿಲು ಬಡಿದ ಮೇಲೆ ಒಳಗಿನಿಂದ ರಾಕೇಶ್ ಹೆಂಡತಿ ಸ್ನೇಹ ಸಿಟ್ಟಿನಿಂದ ಉತ್ತರ ಕೊಟ್ಲು. ಮಾವಯ್ಯ, ಮಧ್ಯರಾತ್ರಿಯಲ್ಲಿ ಇದೇನು ನಿಮ್ಮದು ರಗಳೆ? ನಮಗೆ ನಾಳೆ ಆಫೀಸ್ ಇದೆ, ಮಲಗೋಕೆ ಬಿಡಿ. ಅತ್ತೆಗೆ ಮಧ್ಯಾಹ್ನ ತಿಂದಿದ್ದು ಆಗದೆ ಗ್ಯಾಸ್ಟ್ರಿಕ್ ಆಗಿರುತ್ತೆ, ಸ್ವಲ್ಪ ಸೋಡಾ ಕಲಸಿಕೊಡಿ. ಈಗ ಹಾಸ್ಪಿಟಲ್ಗೆ ಓಡುವಂಥದ್ದು ಏನಾಗಿದೆ ಅಂತ ಒಳಗಿನಿಂದಲೇ ಗೊಣಗಿದ್ಲು. ರಾಕೇಶ್ ಕನಿಷ್ಠ ಬಾಗಿಲನ್ನು ತೆರೆಯಲಿಲ್ಲ. ತಕ್ಷಣ 2ನೇ ಮಹಡಿಗೆ ಹೋಗಿ ವಿಜಯ್ ಬಾಗಿಲು ಬಡಿದ್ರು. ವಿಜಯ್ ಬಾಗಿಲು ತೆಗೆದ. ಆದರೆ ಅವನ ಕಣ್ಣಲ್ಲಿ ಆತಂಕಕ್ಕಿಂತ ತನ್ನ ನಿದ್ರೆ ಕೆಟ್ಟಿದ್ದು ಅನ್ನೋ ಸಿಟ್ಟು ಜಾಸ್ತಿ ಇತ್ತು. ಅಪ್ಪ, ನಿಮಗೆ ರಾತ್ರಿ ಹೊತ್ತು ಹೀಗೆ ಅತಿ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ಮೊನ್ನೆನೂ ಹೀಗೆ ಅಂದಾಗ ಹಾಸ್ಪಿಟಲ್ಗೆ ಹೋದ್ರಿ. ಡಾಕ್ಟರ್ ಗ್ಯಾಸ್ಟ್ರಿಕ್ ಅಂದ್ರಲ್ವಾ? ನಾಳೆ ಬೆಳಗ್ಗೆ ಎದ್ದು ನೋಡೋಣ ಬಿಡಿ, ಹೋಗಿ ಮಲಗಿ ಅಂತ ತಂದೆಯ ಮೇಲೆ ಬಾಗಿಲು ಹಾಕಿಬಿಟ್ಟ. ಅನಂತರಾಜ್ ಅವರು ಆ ಮೆಟ್ಟಿಲುಗಳ ಮೇಲೆಯೇ ಕುಸಿದು ಬಿದ್ದು ಬಿಟ್ಟರು. ಆ ಕ್ಷಣದಲ್ಲಿ ತಾನೊಬ್ಬ ಶಿಕ್ಷಕನಾಗಿ ಸೋತು ಹೋದಂತೆ ಅವರಿಗೆ ಅನಿಸಿತ್ತು. ಸಾವಿರಾರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿದ ತಾನು ತನ್ನದೇ ರಕ್ತಕ್ಕೆ ಹೆತ್ತ ತಾಯಿಯ ಪ್ರಾಣದ ಬೆಲೆಯನ್ನು ಕಲಿಸಲು ಸಾಧ್ಯವಾಗಲಿಲ್ಲವಾ? ಗರ್ಭಗುಡಿಯಲ್ಲಿ ದೇವರಿಗೆ ಆರತಿ ಬೆಳಗೋ ಯೋಗ್ಯತೆ ಇರೋ ನನ್ನ ಮಕ್ಕಳಿಗೆ, ಹೆತ್ತ ತಾಯಿಗೆ ಉಸಿರು ಕೊಡೋಕೆ ಮನಸ್ಸಿಲ್ಲವಲ್ಲ ಅಂತ ಅವರ ಮನಸ್ಸು ರೋಧಿಸಿತು. ಮೆಲ್ಲನೆ ಗೋಡೆ ಹಿಡಿದುಕೊಂಡು ಕೆಳಗೆ ಇಳಿದು ಬಂದರು. ಕೋಣೆಗೆ ಬರುವಷ್ಟರಲ್ಲಿ ಶಾರದಮ್ಮ ಮಂಚದ ಮೇಲೆ ವಾಲಿಕೊಂಡು ಉಸಿರಾಡಲು ಬಾಯಿ ತೆರೆದು ಒದ್ದಾಡುತ್ತಿದ್ದರು. ಅನಂತರಾಜು ಅವರು ಓಡಿ ಬಂದು ಅವಳ ತಲೆಯನ್ನು ತಮ್ಮ ಮಡಿಲಿಗೆ ಹಾಕಿಕೊಂಡರು. ಶಾರದಮ್ಮ ತನ್ನ ಕೊನೆ ಉಸಿರನ್ನು ಎಣಿಸುತ್ತಾ, ಮಕ್ಕಳು ಬರಲಿಲ್ವಾ ರೀ ಅಂತ ತೀರಾ ಕ್ಷೀಣಿಸಿದ ದನಿಯಲ್ಲಿ ಕೇಳಿದಳು. ಅದಕ್ಕೆ ಉತ್ತರ ಕೊಡಲಾಗದ ಅನಂತರಾಜು ಅವರು ಕಣ್ಣೀರು ಹಾಕುತ್ತಾ ಅವಳ ಹಣೆ ಸವರಿದರು. ಆ ಮೌನವೇ ಅವಳಿಗೆ ಕಹಿ ಸತ್ಯವನ್ನು ತಿಳಿಸಿತ್ತು.
ಬೇಜಾರು ಮಾಡ್ಕೋಬೇಡಿ. ನೀವು ನನ್ನ ಪಕ್ಕದಲ್ಲಿದ್ದೀರಲ್ಲ ಅಷ್ಟೇ ಸಾಕು. ನಾನು ಹೋದ ಮೇಲೆ ಮಕ್ಕಳ ಮೇಲೆ ಕೋಪ ಮಾಡ್ಕೋಬೇಡಿ. ಅವರಿಗೆ ಪ್ರಪಂಚ ಗೊತ್ತಿಲ್ಲ ಅಷ್ಟೇ. ಆದರೆ ನೀವು ಮಾತ್ರ ಯಾವತ್ತೂ ಯಾರ ಮುಂದೆಯೂ ತಲೆ ತಗ್ಗಿಸಬೇಡಿ ಅಂತ ಹೇಳುತ್ತಲೇ ಅವಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಜಾರಿ ಅವಳ ಕೈ ಮೇಲೆ ಬಿತ್ತು. ಅದೇ ಅವಳ ಕೊನೆಯ ಮಾತಾಗಿತ್ತು. ಶಾರದಮ್ಮ ಅವರ ಮಡಿಲಲ್ಲೇ ಶಾಶ್ವತವಾಗಿ ಕಣ್ಣು ಮುಚ್ಚಿದಳು. ಹೊರಗಿನ ಮಳೆ ನಿಂತಿತ್ತು. ಆದರೆ ಅನಂತರಾಜು ಅವರ ಕಣ್ಣಲ್ಲಿ ಕಣ್ಣೀರಿನ ಮಳೆ ನಿಲ್ಲಲೇ ಇಲ್ಲ. ಬೆಳಗಿನ ಜಾವದ ಬೆಳಕು ಮೂಡುತ್ತಿತ್ತು. ಆದರೆ ಅನಂತರಾಜು ಅವರ ಬದುಕು ಮಾತ್ರ ಪೂರ್ತಿ ಕತ್ತಲಾಗಿ ಹೋಗಿತ್ತು. ರಂಗಾಪುರದ ದಿಕ್ಕಿನಲ್ಲಿ ಸೂರ್ಯ ಮೆಲ್ಲನೆ ಬರುತ್ತಿದ್ದ. ಆಕಾಶವೆಲ್ಲ ಕೆಂಪಾಗಿತ್ತು. ಆದರೆ ಆ ಬೆಳಕಿನಲ್ಲಿ ಅನಂತರಾಜು ಅವರ ಮನೆಯಲ್ಲಿದ್ದ ಕತ್ತಲೆಯನ್ನು, ಅವರ ಮನಸ್ಸಿನ ದುಃಖವನ್ನು ಓಡಿಸಲು ಸಾಧ್ಯವಾಗಲೇ ಇಲ್ಲ. ಪ್ರತಿದಿನ ಆ ಸೂರ್ಯೋದಯ ಅವರಿಗೆ ಹೊಸ ಭರವಸೆಯನ್ನು ತರುತ್ತಿತ್ತು. ಆದರೆ ಈ ಮುಂಜಾನೆ ಮಾತ್ರ ತಡೆದುಕೊಳ್ಳೋಕೆ ಸಾಧ್ಯವಾಗದ ಮೌನ ಮತ್ತು ಶೂನ್ಯವನ್ನು ಹೊತ್ತು ತಂದಿತ್ತು. ಕಿಟಕಿಯಿಂದ ಬರುತ್ತಿದ್ದ ಎಳೆಬಿಸಿಲಿನ ಕಿರಣಗಳು ಶಾರದಮ್ಮನ ಜೀವವಿಲ್ಲದ ದೇಹದ ಮೇಲೆ ಬೀಳುತ್ತಿದ್ದರೆ ಪ್ರಕೃತಿಯೂ ಆಕೆಗೆ ಕಣ್ಣೀರಿಡುತ್ತಾ ವಿದಾಯ ಹೇಳುತ್ತಿರುವಂತಿತ್ತು. ಅನಂತರಾಜು ಅವರು ಮಾತ್ರ ಹೆಂಡತಿಯ ಶವದ ಪಕ್ಕದಲ್ಲೇ ಕಲ್ಲಂತೆ ಕುಳಿತಿದ್ದರು. ಅವರ ಕಣ್ಣೀರು ಸಂಪೂರ್ಣವಾಗಿ ಶೂನ್ಯವಾಗಿತ್ತು. ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳ್ತಾ ಇದ್ರು. ಆ ಮನೆಯಲ್ಲಿ ಮಾತ್ರ ಸೂತಕದ ವಾತಾವರಣ ಇತ್ತು. ಕರೆಕ್ಟಾಗಿ 4 ಗಂಟೆಗೆ ರಾಕೇಶ್ ಮತ್ತು ವಿಜಯ್ ಕಣ್ಣುಜ್ಜುತ್ತಾ ಮೆಟ್ಟಿಲು ಇಳಿದು ಹಾಲಿಗೆ ಬಂದರು. ರಾತ್ರಿ ನಡೆದ ಘೋರ ದುರಂತದ ಬಗ್ಗೆ ಅವರಿಗಿನ್ನೂ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಬಂದು, ಏನಪ್ಪ ಅಮ್ಮ ಇನ್ನೂ ಎದ್ದಿಲ್ವಾ, ಡಾಕ್ಟರ್ನ ಕರಿಬೇಕಾ ಅಂತ ರಾಕೇಶ್ ತುಂಬ ನಾರ್ಮಲ್ ಆಗಿ ಕೇಳಿದ. ಆ ಮಾತು ಕೇಳಿದ ತಕ್ಷಣ ಅನಂತರಾಜು ಅವರಲ್ಲಿದ್ದ ಸೌಮ್ಯ ಸ್ವಭಾವದ ತಂದೆ ಸತ್ತು ಹೋಗಿ ಒಬ್ಬ ರೊಚ್ಚಿಗೆದ್ದ ತಂದೆ ಎದ್ದು ನಿಂತರು. ಅವರು ನಿಧಾನವಾಗಿ ತಲೆ ಎತ್ತಿ ಮಕ್ಕಳನ್ನು ನೋಡಿ ಆ ಕೋಪದ ನೋಟಕ್ಕೆ ರಾಕೇಶ್ ಹೆದರಿ ಒಂದು ಹೆಜ್ಜೆ ಹಿಂದೆ ಇಟ್ಟ. ಮುಟ್ಟಬೇಡಿ, ಆ ಪವಿತ್ರವಾದ ಜೀವವನ್ನು ನಿಮ್ಮ ಪಾಪಿ ಕೈಗಳಿಂದ ಮುಟ್ಟಬೇಡಿ. ನಿಮ್ಮ ಅಮ್ಮ ಸತ್ತು ಹೋದಳು ಕಣ್ರೋ. ರಾತ್ರಿ ನಾನು ಬಾಗಿಲು ಬಡಿದಾಗ ನಿಮ್ಮ ರೂಮಿನ AC ಸೌಂಡ್ ಮುಂದೆ ನನ್ನ ಕಿರುಚಾಟ ನಿಮಗೆ ಕೇಳಿಸಲಿಲ್ಲ. ಈಗಲಾದರೂ ನಿಮ್ಮ ಅಮ್ಮನ ಈ ಮೌನ ನಿಮಗೆ ಅರ್ಥ ಆಗ್ತಾ ಇದೆಯಾ ಅಂತ ಸಿಂಹದ ತರಹ ಗರ್ಜಿಸಿದರು. ಆ ಮಾತಿನಲ್ಲಿದ್ದ ನೋವು ಮತ್ತು ಆಕ್ರೋಶಕ್ಕೆ ಆ ಮನೆಯ ಗೋಡೆಗಳೇ ನಡುಗಿದ್ದವು. ಆಗಾಯ್ತು. ಇಬ್ಬರು ಗಂಡು ಮಕ್ಕಳು ಶಾಕ್ ಆಗಿ ನಿಂತು ಬಿಟ್ಟರು. ಸ್ನೇಹ ಮತ್ತು ಕವಿತಾ ಕೂಡ ಕೆಳಗೆ ಬಂದು ಆ ಪರಿಸ್ಥಿತಿಯನ್ನು ನೋಡಿ ಬಾಯಿಯ ಮೇಲೆ ಕೈ ಇಟ್ಟುಕೊಂಡ್ರು. ಕೊನೆಗೆ ಶಾರದಮ್ಮನ ಅಂತ್ಯಕ್ರಿಯೆ ಎಲ್ಲ ಮುಗಿದು ಹೋಯಿತು. ಊರಿನವರೆಲ್ಲ ಅನಂತರಾಜು ಅವರನ್ನು ನೋಡಿ ಜಾಲಿ ಕಟ್ಟಿದ್ರು. ಆದರೆ ಅವರಿಗೆ ಆ ಜಾಲಿಯ ಅಗತ್ಯ ಇರಲಿಲ್ಲ. ತಾಯಿ ತೀರಿ ಹೋಗಿ 10 ದಿನ ಕಳೆಯುವಷ್ಟರಲ್ಲಿ ಮನೆಯಲ್ಲಿ ಮತ್ತೆ ಹಳೆ ಕಿರಿಕಿರಿ ಶುರುವಾಗಿತ್ತು. ಒಂದು ದಿನ ಬೆಳಗ್ಗೆ ಸ್ನೇಹ ಹಾಲ್ನಲ್ಲಿ ಕೂತು ರಾಕೇಶ್ ಜೊತೆ ಜಗಳ ಮಾಡೋಕೆ ಶುರು ಮಾಡಿದ್ಲು. ಅನಂತರಾಜು ಅವರಿಗೆ ಕೇಳಿಸ್ತು, ನೋಡಿ ರಾಕೇಶ್, ನಾವು ಈ ಕೆಳಗಿನ ಪೋರ್ಷನ್ ಬಾಡಿಗೆಗೆ ಕೊಟ್ಟರೆ ತಿಂಗಳಿಗೆ ಕಮ್ಮಿ ಅಂದರೂ 15,000 ರೂಪಾಯಿ ಬರುತ್ತೆ. ಮಾವನವರೊಬ್ಬರೇ ಅಲ್ವಾ ಇರೋದು. ಈ 3 ರೂಮಿನ ಪೋರ್ಷನ್ ಅವರಿಗೆ ಯಾಕೆ? ಅವರು ಮೇಲಿರೋ ಆ ಪುಟ್ಟ ಶೀಟಿನ ರೂಮ್ಗೆ ಹೋದರೆ ನಿಮಗೇನು? ಅಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ, ಅವರಿಗೂ ಪ್ರಶಾಂತವಾಗಿರುತ್ತೆ ಅಂದ್ಲು. ರಾಕೇಶ್ ಅದಕ್ಕೆ ಬೇಡ ಅನ್ನೋದು ಬಿಟ್ಟು, ಹೌದಪ್ಪ ಸ್ನೇಹ ಹೇಳ್ತಿರೋದು ನಿಜಾನೇ. ನಮಗೂ ಆಫೀಸ್ ಖರ್ಚು, ಮಕ್ಕಳ ಸ್ಕೂಲ್ ಫೀಸ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಅಪ್ಪನಿಗೆ ಸಲಹೆ ಕೊಟ್ಟ. ನೀವು ಮೇಲಕ್ಕೆ ಹತ್ತಿ ಇಳಿದ್ರೆ ನಿಮಗೆ ಎಕ್ಸಸೈಸ್ ಥರನೂ ಇರುತ್ತೆ ಅಂತ ಉಲ್ಟಾ ಉಪದೇಶ ಮಾಡಿದ. ಅನಂತರಾಜು ಅವರಿಗೆ ನಗು ಬಂತು. ಎತ್ತ ಮಕ್ಕಳೇ ತನ್ನನ್ನು ಒಂದು ಹಳೆ ಸಾಮಾನಿನ ಥರ ಟೆರೆಸ್ ಮೇಲೆ ಎಸೆಯುತ್ತಿರುವುದನ್ನು ನೋಡಿ ಈ ಮನೆ ಕಟ್ಟಿಸೋದು ತಪ್ಪು ಅಂತ ತಮ್ಮನ್ನು ತಾವೇ ಶಪಿಸಿಕೊಂಡರು. ಮೆಲ್ಲನೆ ತಮ್ಮ ಹಳೆಯ ಚರ್ಮದ ಬ್ಯಾಗ್ ಮತ್ತು ಶಾರದಮ್ಮನ ಫೋಟೋ ತೆಗೆದುಕೊಂಡು ಮೇಲಿರುವ ಆ ನರಕದ ಥರ ಇರೋ ಶೀಟಿನ ರೂಮ್ಗೆ ಇಳಿದ್ರು. ಅದು ರೂಮ್ ಥರ ಇರಲಿಲ್ಲ, ಒಂದು ಕಬ್ಬಿಣದ ಪೆಟ್ಟಿಗೆ ಥರ ಇತ್ತು. ಬೇಸಿಗೆ ಮಧ್ಯಾಹ್ನ ಶೀಟುಗಳು ಕೆಂಡದ ಥರ ಕಾಯ್ತಾ ಇದ್ವು. ಇನ್ನು ಮಳೆಗಾಲ ಬಂದರೆ ಆ ಸಣ್ಣ ರೂಮ್ನಲ್ಲಿ ಎಲ್ಲಿ ಕೂರಬೇಕು ಅಂತ ಗೊತ್ತಾಗ್ತಾನೇ ಇರಲಿಲ್ಲ. ಆದರೆ ಅನಂತರಾಜು ಅವರಿಗೆ ಆ ದೈಹಿಕ ಕಷ್ಟಕ್ಕಿಂತ ಮನಸ್ಸಿಗೆ ಆದ ಗಾಯನೇ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅವರಿಗೆ ಬರ್ತಿದ್ದ ಪೆನ್ಷನ್ ಕಾರ್ಡನ್ನು ಕೂಡ ರಾಕೇಶ್ ಕಸಿದುಕೊಂಡಿದ್ದ. ದುಡ್ಡು ನಿಮಗೆ ಯಾಕಪ್ಪ, ನಾವೇ ಎಲ್ಲ ನೋಡ್ಕೊಳ್ತೀವಿ ಅಲ್ವಾ ಅಂದಿದ್ದ. ಆದರೆ ಆ ನೋಡ್ಕೊಳ್ಳೋದು ಹೆಂಗಿತ್ತಂದರೆ ಏನೋ ಭಿಕ್ಷೆ ಹಾಕಿದ ಹಾಗೇ ಇತ್ತು. ಈಗ ವಾರಗಳ ಪದ್ಧತಿ ಶುರುವಾಗಿತ್ತು. ಸೋಮವಾರದಿಂದ ಬುಧವಾರದವರೆಗೆ ರಾಕೇಶ್ ಹೆಂಡತಿ ಸ್ನೇಹ ಊಟ ಹಾಕಬೇಕು. ಗುರುವಾರದಿಂದ ಶನಿವಾರದವರೆಗೆ ಕವಿತಾ ಹಾಕಬೇಕು.
ಆಗಬೇಕು. ಮಾವಯ್ಯ ಊಟ ರೆಡಿ ಇದೆ ಬನ್ನಿ ಅಂತ ಕೆಳಗಿನಿಂದ ಕೂಗಿದರೆ ಆ ಮಂಡಿ ನೋವಿನಲ್ಲೂ ಅವರು ಮೆಟ್ಟಿಲು ಇಳಿದು ಬರುವಷ್ಟರಲ್ಲಿ ಸೊಸೆಯಂದಿರು ಕಿಡಿಕಾಡ್ತಾ ಇದ್ರು. ಏನಪ್ಪ ಮಾವಯ್ಯ ಇಷ್ಟೊಂದು ಲೇಟಾ, ನಮಗೆ ಆಫೀಸ್ಗೆ ಟೈಮ್ ಆಗ್ತಾ ಇದೆ ಅಂತ ತಣ್ಣಗಾಗಿರೋ ಅನ್ನವನ್ನು ತಟ್ಟೆಗೆ ಬಡಿಸ್ತಾ ಇದ್ರು. ಆ ಅನ್ನದ ತುತ್ತು ಅವರ ಗಂಟಲಲ್ಲಿ ಇಳ್ತಾನೇ ಇರಲಿಲ್ಲ. ತಟ್ಟೆಯಲ್ಲಿದ್ದ ಅನ್ನ ನೋಡಿದಾಗಲೆಲ್ಲ ಅವರಿಗೆ ಶಾರದಮ್ಮನ ನೆನಪಾಗ್ತಿತ್ತು. ಆಕೆ ಇದ್ದಾಗ ಪ್ರತಿದಿನ ಹಬ್ಬದ ಥರ ಇರ್ತಿತ್ತು. ಸಾಂಬಾರ್ ಕಮ್ಮಿ ಇದ್ದರೂ ಪ್ರೀತಿಯಿಂದ ಬಡಿಸ್ತಾ ಇತ್ತು ಆ ಕೈಗಳು. ಈಗ ಇರಲಿಲ್ಲ. ಒಂದು ದಿನ ಮಧ್ಯಾಹ್ನ ಬಿಸಿಲು ಎಷ್ಟಿತ್ತಪ್ಪ ಅಂದರೆ ರೂಮಿನ ಒಳಗಿದ್ದ ಗಾಳಿನೂ ಬೆಂಕಿಯ ಥರ ಸುಡುತ್ತಾ ಇತ್ತು. ಅವರು ತಮ್ಮ ಹಳೆಯ ಟ್ರಂಕ್ ಒಳಗಿದ್ದ ಶಾರದಮ್ಮನ ಹಳೆಯ ಸೀರೆ ಪೀಸ್ ತೆಗೆದು ಮುಖಕ್ಕೆ ಒರೆಸಿಕೊಂಡ್ರು. ಅದರಲ್ಲಿ ಇನ್ನೂ ಅವಳ ವಾಸನೆ ಇರಬಹುದು ಅನ್ನೋ ಭ್ರಮೆ ಅವರಿಗೆ. ಶಾರದಾ, ನೀನು ಸಾಯುವಾಗ ಯಾರ ಮುಂದೆಯೂ ತಲೆ ತಗ್ಗಿಸಬೇಡಿ ಅಂದಿದ್ದೆ, ಆದರೆ ಇವತ್ತು ನನ್ನ ಸ್ವಂತ ಮಕ್ಕಳೇ ನನ್ನನ್ನು ಪ್ರತಿ ಹೆಜ್ಜೆಯಲ್ಲೂ ಅವಮಾನಿಸುತ್ತಿದ್ದಾರೆ ಅಂತ ಅತ್ತರು. ಆ ಟೈಮಿನಲ್ಲಿ ಕೆಳಗಿನಿಂದ ಕವಿತಾ ತನ್ನ ಗಂಡ ವಿಜಯ್ ಜೊತೆ ಮಾತನಾಡುತ್ತಾ ಇದ್ಲು. ರೀ, ನಿಮ್ಮ ಅಪ್ಪನಿಗೆ ಹಳೆ ಬ್ಯಾಗ್ ಅಂದರೆ ಯಾಕೆ ಅಷ್ಟೊಂದು ಪ್ರಾಣ? ಅದನ್ನು ಬಿಸಾಕೋಕೆ ಹೇಳಿ, ಇಡೀ ಮನೆ ಕಸದ ಥರ ಕಾಣಿಸುತ್ತೆ. ವಿಜಯ್ ತುಂಬ ಕೇರ್ಲೆಸ್ ಆಗಿ, ಅವನಿಗೊಂದು ತಲೆ ಕೆಟ್ಟಿದೆ ಕಣೆ ಬಿಡು. ಕವಿತಾ, ಆ ಬ್ಯಾಗ್ನಲ್ಲಿ ಏನಿದೆ? ಹಳೆ ಪೇಪರ್ಗಳನ್ನು ಬಿಟ್ಟರೆ ಅಂದ. ಆ ಮಾತುಗಳು ಅನಂತರಾಜು ಅವರ ಹೃದಯವನ್ನೇ ಸೀಳಿದ ಹಾಗಾಯಿತು. ಆ ಬ್ಯಾಗ್ನಲ್ಲಿದ್ದಿದ್ದು ಬರೀ ಪೇಪರ್ಗಳೆಲ್ಲ. ರಾಕೇಶ್ ಫಸ್ಟ್ ಕ್ಲಾಸ್ ಬಂದಾಗ ತಂದಿದ್ದ ಪ್ರೋಗ್ರೆಸ್ ಕಾರ್ಡ್, ವಿಜಯ್ ಚಿಕ್ಕ ವಯಸ್ಸಿನಲ್ಲಿ ಬಿಡಿಸಿದ್ದ ಮೊದಲ ಡ್ರಾಯಿಂಗ್, ಶಾರದಮ್ಮ ತಮಗೆ ಬರೆದಿದ್ದ ಮೊದಲ ಲವ್ ಲೆಟರ್, ಅದೆಲ್ಲ ಅವರ ಜೀವನದ ನೆನಪುಗಳಾಗಿದ್ದವು. ಒಂದು ಭಾನುವಾರ ರಾತ್ರಿ ಅನಂತರಾಜು ಅವರಿಗೆ ಅತಿಯಾದ ಹಸಿವಾಯಿತು. ಅಂದು ಯಾರ ಸರದಿ ಅಂತ ಸೊಸೆಯಂದಿರ ಮಧ್ಯೆ ಗಲಾಟೆಯಾಗಿ ಇಬ್ಬರು ಅವರಿಗೆ ಊಟ ಹಾಕೋದನ್ನೇ ಮರೆತು ಬಿಟ್ಟಿದ್ರು. ಸುಸ್ತಾಗಿ ಅವರು ಮೆಲ್ಲನೆ ಕೆಳಗೆ ಇಳಿದು ಹೋದರು. ಅಡುಗೆ ಮನೆಯಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿರುವಾಗ ಸ್ನೇಹ ಹೊರಗೆ ಬಂದ್ಲು. ಏನಪ್ಪ ಮಾವಯ್ಯ, ಅರ್ಧ ರಾತ್ರಿಯಲ್ಲಿ ಕಳ್ಳನ ತರಹ ಅಡುಗೆ ಮನೆಯಲ್ಲಿ ಏನು ಮಾಡ್ತಾ ಇದ್ದೀರಾ? ಊಟ ಇಲ್ಲ ಅಂದರೆ ಕೇಳಬೇಕು, ಹೀಗೆ ಹುಡುಕೋದು ಏನು ಚೆನ್ನಾಗಿರಲ್ಲ. ಈಗ ಮನೆಯಲ್ಲಿ ಏನೂ ಇಲ್ಲ, ಹೋಗಿ ಮಲಗಿ ಅಂತ ಗದರಿಸಿದ್ಲು. ಪಕ್ಕದಲ್ಲೇ ಇದ್ದ ರಾಕೇಶ್ ತಂದೆಯ ಕಡೆ ಕಣ್ಣೆತ್ತಿ ನೋಡಲೇ ಇಲ್ಲ. ಅನಂತರಾಜ್ ಅವರಿಗೆ ಆ ಕ್ಷಣದಲ್ಲಿ ಸತ್ತು ಹೋಗೋಣ ಅನಿಸಿತ್ತು. ತನ್ನದೇ ದುಡಿಮೆಯಿಂದ ಕಟ್ಟಿದ ಮನೆಯಲ್ಲಿ ಹೆತ್ತ ಮಗನ ಮುಂದೆಯೇ ಕಳ್ಳ ಅನಿಸಿಕೊಳ್ಳೋದನ್ನು ಅವರಿಗೆ ತಡೆದುಕೊಳ್ಳೋಕೆ ಆಗಲೇ ಇಲ್ಲ. ಏನು ಮಾತನಾಡದೆ ಮೆಲ್ಲಕ್ಕೆ ಹೋಗಿ ನೀರು ಕುಡಿದು ಮಲಗಿಕೊಂಡ್ರು. ಅನಂತರಾಜು ಅವರ ಹಳೆಯ ಸ್ಟೂಡೆಂಟ್ ಒಬ್ಬ ಈಗ ಜಿಲ್ಲಾ ಕಲೆಕ್ಟರ್ ಆಗಿದ್ದ. ಒಂದು ದಿನ ಅವನು ಅನಿರೀಕ್ಷಿತವಾಗಿ ಗುರುಗಳನ್ನು ನೋಡೋಕೆ ಬಂದ. ಆ ದೊಡ್ಡ ಮನೆಯ ಮುಂದೆ ಕಾರು ನಿಲ್ಲಿಸಿ, ಅನಂತರಾಜ್ ಮೇಷ್ಟ್ರು ಇಲ್ಲೇ ಇರೋದಾ ಅಂತ ಕೇಳಿದಾಗ ರಾಕೇಶ್ ಗಾಬರಿಯಿಂದ ಆಚೆ ಬಂದು, ಹೌದು ಸರ್, ನಮ್ಮ ತಂದೆಯವರೇ, ಬನ್ನಿ ಒಳಗೆ ಬನ್ನಿ ಅಂತ ಬರಮಾಡಿಕೊಂಡ. ಕಲೆಕ್ಟರ್ ಒಳಗೆ ಬಂದು ಮೇಷ್ಟ್ರು ಎಲ್ಲಿದ್ದಾರೆ ಅಂತ ಕೇಳಿದಾಗ ರಾಕೇಶ್ ತಡವರಿಸುತ್ತಾ ಅವರು ಮೇಲೆ ರೆಸ್ಟ್ ತಗೊಳ್ತಾ ಇದ್ದಾರೆ ಅಂದ. ಕಲೆಕ್ಟರ್ ಮೇಲಕ್ಕೆ ಹೋದ. ಆ ಶೀಟಿನ ರೂಮ್ನಲ್ಲಿ ಅವರು ಬೆವರಿದ್ದು ಪೂರ್ತಿ ಒದ್ದೆಯಾಗಿ ಕೂತಿದ್ದ ತನ್ನ ಗುರುಗಳನ್ನು ನೋಡಿ ಅವನ ಕಣ್ಣು ತುಂಬಿ ಬಂದವು. ಮೇಷ್ಟ್ರೆ, ಈ ದೊಡ್ಡ ಮನೆ ಕಟ್ಟಿದ್ದ ನೀವು ಇಲ್ಲಿರೋದೇನು ಅಂತ ಕೇಳಿದ ಅನಂತರಾಜ್ ಅವರು ಕಲೆಕ್ಟರ್ ಕೈ ಹಿಡಿದುಕೊಂಡು. ಲೋ ಮಗನೇ, ಇದು ನನಗೆ ಸಿಕ್ಕಿರೋ ಶಿಕ್ಷೆ ಅಲ್ಲ ಕಣೋ, ನನ್ನ ಪರೀಕ್ಷೆ. ನನ್ನ ಮಕ್ಕಳಿನ್ನೂ ಚಿಕ್ಕವರು, ಅವರಿಗೆ ಲೈಫ್ ಅಂದರೆ ಏನು ಅಂತ ಅರ್ಥ ಆಗೋಕೆ ಸ್ವಲ್ಪ ಟೈಮ್ ಬೇಕು. ನೀನು ಈ ವಿಷಯನ ಯಾರ ಬಳಿಯೂ ಹೇಳಬೇಡ ಅಂತ ಬೇಡಿಕೊಂಡ್ರು. ತಮ್ಮ ಮಕ್ಕಳ ಮರ್ಯಾದೆ ಹೋಗಬಾರದು ಅಂತ ಆ ಸ್ಥಿತಿಯಲ್ಲಿಯೂ ಅವರು ಯೋಚಿಸುತ್ತಿದ್ದರು. ಆದರೆ ಈ ಘಟನೆಯಿಂದ ರಾಕೇಶ್ನಲ್ಲೇನೂ ಚೇಂಜ್ ಬರಲಿಲ್ಲ. ಕಲೆಕ್ಟರ್ ಹೋದ ಮೇಲೆ, ಅಪ್ಪ, ನಿಮ್ಮನ್ನು ನೋಡೋಕೆ ಇಂತಹ ದೊಡ್ಡವರೆಲ್ಲ ಬಂದರೆ ನಮಗೆ ಮುಜುಗರ ಆಗುತ್ತೆ, ಯಾರನ್ನೂ ಬರಬೇಡ ಅಂತ ಹೇಳಿ. ನಮ್ಮ ಆಫೀಸ್ ಸರ್ಕಲ್ನಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ತಂದೆಯನ್ನೇ ಗದರಿಸಿದ. ಆಗಲೇ ಅನಂತರಾಜು ಅವರಿಗೆ ಒಂದು ಪ್ಲ್ಯಾನ್ ಹೊಳೆಯಿತು. ಇವರಿಗೆ ಬುದ್ಧಿ ಮಾತು ಹೇಳಿದರೆ ಅರ್ಥ ಆಗಲ್ಲ, ಅನುಭವದಿಂದಲೇ ಕಲಿಸಬೇಕು ಅಂತ ಡಿಸೈಡ್ ಮಾಡಿದರು. ತಮ್ಮ ಹತ್ತಿರ ಉಳಿದಿದ್ದ ಸ್ವಲ್ಪ ಜಮೀನನ್ನು ಮಾರಿ ಆ ದುಡ್ಡನ್ನು ಒಂದು ಟ್ರಸ್ಟ್ ಹೆಸರಿಗೆ ಬರೆದಿಟ್ಟರು. ಈ ವಿಷಯವನ್ನು ಮಕ್ಕಳಿಗೆ ಹೇಳಿರಲಿಲ್ಲ. ಅವರು ಆ ಜಮೀನನ್ನು ಕೂಡ ತಮಗೆ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರು. ತಿಂಗಳುಗಳು ಕಳೆದವು. ಶಾರದಮ್ಮನ ಮೊದಲನೇ ವರ್ಷದ ತಿಥಿ ಹತ್ತಿರ ಬಂತು. ಅಮ್ಮನ ತಿಥಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಊರನ್ನವರೆಲ್ಲ ಕರೆಯಬೇಕು, ಆವಾಗಲೇ ನಮ್ಮ ಸ್ಟೇಟಸ್ ಏನು ಅಂತ ಎಲ್ಲರಿಗೂ ಗೊತ್ತಾಗೋದು ಅಂತ ರಾಕೇಶ್ ಮನೆಗೆಲ್ಲ ಸುಣ್ಣ ಬಣ್ಣ ಹೊಡೆಸಿದ್ರು. ಕಲರ್ ಲೈಟ್ ಹಾಕ್ಸಿದ್ರು. 100 ಜನ ಗೆಸ್ಟ್ಗಳನ್ನು ಕರೆಸಿದ್ರು. ದೊಡ್ಡ ಮಟ್ಟದಲ್ಲಿ ಅಡುಗೆ ಮಾಡಿಸಿದ್ರು. ಆದರೆ ಆ ಮನೆಯ ನಿಜವಾದ ಯಜಮಾನರಾದ ಅನಂತರಾಜು ಅವರನ್ನು ಮಾತ್ರ ಯಾರು ಕ್ಯಾರೆ ಅನ್ನಲೇ ಇಲ್ಲ. ಅಪ್ಪ ಏನಾದರೂ ಹಳೆ ಬಟ್ಟೆ ಹಾಕ್ಕೊಂಡು ಹೊರಗೆ ಬಂದರೆ ನೆಂಟರ ಮುಂದೆ ನಮ್ಮ ಮರ್ಯಾದೆ ಹರಾಜಾಗುತ್ತೆ. ಅವರನ್ನು ಮೇಲಿನ ರೂಮ್ನಲ್ಲೇ ಇರಲಿ, ಅಡುಗೆ ಎಲ್ಲ ಆದಮೇಲೆ ಅಲ್ಲೇ ಊಟ ಕಳಿಸೋಣ ಅಂತ ಸೊಸೆಯಂದಿಬ್ಬರು ಪ್ಲ್ಯಾನ್ ಮಾಡಿದರು. ಆ ತಿಥಿಯ ದಿನ ಬೆಳಗ್ಗೆಯಿಂದ ಅನಂತರಾಜು ಅವರು ಒಂದು ಹನಿ ನೀರನ್ನು ಕುಡಿಯದೆ ಉಪವಾಸ ಇದ್ದರು. ಕೆಳಗಡೆಯಿಂದ ಬರ್ತಿದ್ದ ಬಿಸಿ ಬಿಸಿ ಅಡುಗೆ ಸುವಾಸನೆ ಅವರ ಹಸಿವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇತ್ತು. ಕುಡಿಯೋಕೆ ನೀರಿಲ್ಲದೆ ಕೊಡಪಾನ ನೋಡಿದ್ರು. ಅದರಲ್ಲಿ ಒಂದು ಹನಿ ನೀರಿರಲಿಲ್ಲ.
ಕೆಳ ಹೋಗಿ ನೀರು ಕೇಳುವಕ್ಕೂ ಅವರ ಸ್ವಾಭಿಮಾನ ಅಡ್ಡ ಬಂದಿತ್ತು. ಹಸುವಿನಿಂದ ಕರಳು ಚುರುಕ್ ಅಂದಾಗ ಶಾರದಾ ನನ್ನನ್ನು ಯಾಕೆ ನಿನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿಲ್ಲ ಅಂತ ಅವಳ ಫೋಟೋದ ಮುಂದೆ ಮಂಡಿ ಊರಿ ಕಣ್ಣೀರಿಟ್ಟು ಕರೆಕ್ಟಾಗಿ ಮಧ್ಯಾಹ್ನ 2 ಗಂಟೆಯ ಸಮಯ. ಕೆಳಗೆ ಎಲ್ಲರೂ ಊಟ ಮುಗಿದಿತ್ತು. ಬಂದಿದ್ದ ನೆಂಟರೆಲ್ಲ ಹೊಟ್ಟೆ ತುಂಬ ತಿಂದು ಹಾಲ್ನಲ್ಲಿ ಕೂತು ಆರಾಮಾಗಿ ಮಾತನಾಡುತ್ತಾ ಇದ್ರು. ಅನಂತರಾಜು ಅವರಿಗೆ ವಿಪರೀತ ಸುಸ್ತಾಗಿ ಕಣ್ಣು ಕತ್ತಲೆ ಬರೋ ಹಾಗಾಯಿತು. ಹೇಗೋ ಕಷ್ಟಪಟ್ಟು ಒಂದೇ ಒಂದು ಗ್ಲಾಸ್ ನೀರಿಗಾಗಿ ಮೆಟ್ಟಿಲು ಹಿಡಿದು ಕೆಳಗೆ ಬಂದು ಹಿತ್ತಲ ಕಡೆ ಸ್ನೇಹ ಮತ್ತು ಕವಿತಾ ತಮ್ಮ ಒಡವೆಗಳನ್ನು ಸರಿ ಮಾಡಿಕೊಳ್ತಾ ನಿಂತಿದ್ರು. ಅಮ್ಮ ಸ್ನೇಹ, ಕುಡಿಯೋಕೆ ಸ್ವಲ್ಪ ನೀರು ಕೊಡಮ್ಮ, ಹಸಿವಿನಿಂದ ಜೀವ ಹೋಗೋ ಥರ ಆಗ್ತಾ ಇದೆ ಅಂತ ತುಂಬ ಅಸಹಾಯಕರಾಗಿ ಕೇಳಿದರು. ಸ್ನೇಹ ಅವರನ್ನು ನೋಡಿ ಮುಖ ಸಿಂಡರಿಸಿ, ಅಯ್ಯೋ ಮಾವಯ್ಯ, ಒಳಗಡೆ ಎಷ್ಟೊಂದು ಜನ ಇದ್ದಾರೆ ಗೊತ್ತಾ, ನೀವು ಹೀಗೆ ಕೊಳೆತು ಹೋದ ಬಟ್ಟೆ ಹಾಕಿಕೊಂಡು ಇಲ್ಲಿಗೆ ಬಂದರೆ ನಮ್ಮ ಮಾನ ಏನಾಗಬೇಕು? ನಿಮ್ಮನ್ನು ಮೇಲ್ಗಡೆ ಇರೋಕೆ ಹೇಳಿದ್ವಲ್ಲ. ರಾಕೇಶ್ ಇಲ್ಲದಿದ್ದರೆ ವಿಜಯ್ ಯಾರಾದರೂ ಊಟ ತಂದು ಕೊಡ್ತಾರೆ, ಹೋಗಿ ಮೇಲೇರಿ ಅಂದ್ಲು. ಕವಿತಾ ಕೂಡ ಜೊತೆಗೆ, ನಮ್ಮ ಮರ್ಯಾದೆ ಕಳಿಯೋಕೆ ಅಂತಾನೇ ಸಮಯ ನೋಡಿಕೊಂಡು ಕೆಳಗೆ ಬರ್ತೀರಾ ಅನಿಸುತ್ತೆ ಅಂತ ಲೇವಡಿ ಮಾಡಿದ್ಲು. ಆ ಮಾತುಗಳನ್ನು ಕೇಳಿದ ತಕ್ಷಣ ಅನಂತರಾಜು ಅವರಿಗೆ ಮೈಯೆಲ್ಲ ಬೆಂಕಿ ಬಿದ್ದ ಹಾಗಾಯಿತು. ರಕ್ತ ಕುದಿಯೋಕೆ ಶುರುವಾಯಿತು. ಹಸಿವಿನಿಂದ ಆದ ಸುಸ್ತೋ ಏನೋ ಎಲ್ಲ ಮಾಯವಾಗಿ ಸೊಸೆ ಎಂದಿರೋ ಆಡಿದ ಆ ಹಗುರವಾದ ಮಾತು ಅನಂತರಾಜು ಅವರ ಮೈಯೆಲ್ಲ ಕಿಚ್ಚು ಹತ್ತಿಸಿತ್ತು. ಇಷ್ಟು ದಿನ ಸುಮ್ಮನಿದ್ದ ಹಿರಿಯ ಜೀವ ಇವತ್ತು ಎಲ್ಲರ ಮುಂದೆ ಅಬ್ಬರಿಸಲೇಬೇಕು ಅಂತ ನಿರ್ಧಾರ ಮಾಡಿತ್ತು. ಅವರು ಹೆದರಿ ಹಿಂದೆ ಸರಿಯಲಿಲ್ಲ. ನೇರವಾಗಿ ನೆಂಟರೆಲ್ಲರೂ ಕೂತಿದ್ದ ಹಾಲ್ ಕಡೆ ಹೆಜ್ಜೆ ಹಾಕಿದರು. ಅವರ ಆ ಅವತಾರ ನೋಡಿ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ಉಸಿರು ಬಿಡೋದನ್ನೇ ಮರೆತರು. ಬೆವರಿನಿಂದ ಒದ್ದೆ ಆಗಿದ್ದ ಹಳೆ ಶರ್ಟ್, ಕೆದರಿದ ಜುಟ್ಟು, ಹಸುವಿನಿಂದ ಕಳೆಗುಂದಿದ್ದ ಮುಖ, ಅವರನ್ನು ನೋಡಿದ ತಕ್ಷಣ ಇಡೀ ಹಾಲ್ನಲ್ಲಿದ್ದವರೆಲ್ಲ ಶಾಕ್ ಆಗಿ ಜಾಗದಲ್ಲೇ ಕದಲಲಿಲ್ಲ. ತಾಂಬೂಲ ಹಾಕಿಕೊಳ್ಳುತ್ತಿದ್ದ ಕೈಗಳು ಹಾಗೆ ಗಾಳಿಯಲ್ಲಿ ನಿಂತು ಹೋದವು. ರೇಷ್ಮೆ ಸೀರೆಗಳ ಜಗಮಗ, ಬಳೆ ಸೌಂಡ್ ಎಲ್ಲವೂ ಒಮ್ಮೆಲೆ ಸ್ಟಾಪ್ ಆಗಿ ಎಲ್ಲರ ಕಣ್ಣುಗಳು ಹಾಲ್ನ ಮಧ್ಯದಲ್ಲಿ ನಿಂತಿದ್ದ ಅನಂತರಾಜು ಅವರ ಮೇಲೆಯೇ ಬಿದ್ದವು. ಅವರ ಆ ಬಡಕಲು ಮುಖ, ಕೊಳಕಾದ ಬಟ್ಟೆ, ಹಸಿವಿನಿಂದ ನಡುಗುತ್ತಿದ್ದ ಕೈಗಳನ್ನು ನೋಡಿದ ಹಾಗೆ ಅಲ್ಲಿದ್ದ ನೆಂಟರೆಲ್ಲ ಒಂದು ರೀತಿಯ ಭಯ ಮತ್ತು ಆಶ್ಚರ್ಯ ಶುರುವಾಗಿತ್ತು. ರಾಕೇಶ್ ಮುಖ ಅಕ್ಕಿ ಹಿಟ್ಟಿನ ಥರ ಬಿಳಿಗೊಂಡಿತ್ತು. ಅವನು ಸ್ನೇಹ ಕಡೆ ಕೋಪದಿಂದ ನೋಡ್ದ. ಆದರೆ ಅವಳು ಕೂಡ ಏನು ಮಾಡಬೇಕು ಅಂತ ತಿಳಿಯದೆ ಬಾಯಿ ಮುಚ್ಚಿಕೊಂಡು ನಿಂತಿದ್ಲು. ವಿಜಯ್ ನಿಧಾನವಾಗಿ ತಂದೆ ಹತ್ತಿರ ಬಂದು, ಅಪ್ಪ ಒಳಗಡೆ ನಡೀರಿ ಪ್ಲೀಸ್, ಇಲ್ಲಿ ನೆಂಟರೆಲ್ಲ ಇದ್ದಾರೆ, ನೀವ್ಯಾಕೆ ಹೀಗೆ ಬಂದ್ರಿ ಅಂತ ಅವರ ಹೆಗಲ ಮೇಲೆ ಕೈ ಹಾಕಿ ಎಳೆಯೋಕೆ ಹೋದ. ಅನಂತರಾಜು ಅವರು ಒಮ್ಮೆಲೆ ವಿಜಯ್ ಕೈಯನ್ನು ಜೋರಾಗಿ ಕೊಡವಿಕೊಂಡರು. ಆ ಕೊಡವಿಕೊಟ್ಟರಲ್ಲಿ ಅತಿಯಾದ ವಿರಕ್ತಿ ಇತ್ತು. ಮುಟ್ಟಬೇಡ ವಿಜಯ್, ಆ ಪಾಪಿ ಕೈಗಳಿಂದ ನನ್ನ ಮುಟ್ಟಬೇಡ. ನೆಂಟರಿದ್ದಾರೆ ಅಂತ ನಿನಗೆ ಭಯನಾ? ಮರ್ಯಾದೆ ಹೋಗುತ್ತೆ ಅಂತ ನಿನಗೆ ಚಿಂತೆನಾ? ಗೌಡ್ರೆ, ನೆಂಟರೇ, ಮಿತ್ರರೇ ಎಲ್ಲರೂ ಇಂಥ ನೋಡಿ, ಇವರೇ ಕಣ್ರೋ ನನ್ನ ಹೆತ್ತ ಗಂಡು ಮಕ್ಕಳು. 30 ವರ್ಷ ಶಾಲೆಯಲ್ಲಿ ನಾನು ಮಕ್ಕಳಿಗೆ ಕಲಿಸಿದ ಸಂಸ್ಕಾರ ಬದುಕಿರೋ ಸಾಕ್ಷಿಗಳು ಇವರೇ ಅಂತ ಗಂಟಲು ಹರಿದುಕೊಳ್ಳುವಂತೆ ಗರ್ಜಿಸಿದರು. ಅವರ ಧ್ವನಿಯಲ್ಲಿ ಎಂದೂ ಇಲ್ಲದ ಗಾಂಭೀರ್ಯ ಮತ್ತು ನೋವು ತುಂಬಿತ್ತು. ಊರಿನ ಹಿರಿಯರಾದ ತಿಮ್ಮೇಗೌಡರು ಎದ್ದು ನಿಂತರು. ಏನಾಯ್ತು ಮೇಷ್ಟ್ರೆ, ಯಾಕೆ ಇಷ್ಟೊಂದು ಆವೇಶ ಪಡ್ತಾ ಇದ್ದೀರಾ? ಮನೆಯಲ್ಲಿ ಏನಾದರೂ ಜಗಳನಾ ಅಂತ ಕೇಳಿದರು. ಅನಂತರಾಜು ಅವರು ಕಹಿಯಾಗಿ ನಕ್ಕರು. ಜಗಳ ಅಲ್ಲ ಗೌಡ್ರೆ, ಇವು ನನ್ನ ಎದೆಗೆ ಬಿದ್ದಿರೋ ಗಾಯಗಳು. ಇವತ್ತು ನೀವೆಲ್ಲ ತಿಂದಿರೋ ಈ ಹಬ್ಬದ ಅಡುಗೆ ಸೂಪರ್ ಆಗಿತ್ತಲ್ವ? ನನ್ನ ಮಕ್ಕಳು ತುಂಬ ಗ್ರೇಟಾಗಿ ಉಣಿಸಿದ್ರಲ್ವ? ಆದರೆ ಈ ಅನ್ನದ ತುತ್ತಿನ ಹಿಂದೆ ಒಬ್ಬ ತಾಯಿಯ ಕಣ್ಣೀರಿದೆ, ಒಬ್ಬ ತಂದೆಯ ಹಸಿವಿದೆ. ಹೆತ್ತ ತಾಯಿಯ ಪ್ರಾಣ ಹೋಗ್ತಿದ್ದಾಗ AC ರೂಮ್ನಲ್ಲಿ ಆರಾಮಾಗಿ ನಿದ್ದೆ ಮಾಡಿದ ಕಟುಕರು ಇವರು. ಇವತ್ತು ಅವಳ ಫೋಟೋಗೆ ಹೂವಿನ ಹಾರ ಹಾಕಿ ಜಗತ್ತಿಗೆ ತಾವೇ ದೊಡ್ಡ ಭಕ್ತರು ಅಂತ ಶೋ ಕೊಡ್ತಾ ಇದ್ದಾರೆ. ಆದರೆ ಮೇಲಿರುವ ರೂಮ್ನಲ್ಲಿರೋ ಈ ತಂದೆಗೆ ಒಂದು ಗ್ಲಾಸ್ ಕುಡಿಯೋಕೆ ನೀರು ಕೊಡದಷ್ಟು ಭಿಕ್ಷುಕರಾಗಿದ್ದಾರೆ ಇವರು. ಬೆಳಗಿನಿಂದ ಈ ಗಂಟಲಿಗೆ ಒಂದು ಹನಿ ನೀರು ಬಿದ್ದಿಲ್ಲ ಗೌಡ್ರೆ. ಕೊಳೆತು ಹೋದ ಬಟ್ಟೆ ಹಾಕಿರೋ ತಂದೆ ಕಣ್ಣಿಗೆ ಬಿದ್ದರೆ ಇವರ ಮರ್ಯಾದೆ ಹೊರಟು ಹೋಗುತ್ತಂತೆ. ಈ ದೊಡ್ಡ ಮನೆ ಕಟ್ಟೋಕೆ ನಾನು ನನ್ನ ರಕ್ತವನ್ನು ಬೆವರಾಗಿ ಹರಿಸಿದ್ದೇನೆ. ಆದರೆ ಇವತ್ತು ನನ್ನದೇ ಮನೆಯಲ್ಲಿ ನಾನು ಅನಾಥನ ಥರ ಬಿದ್ದಿದ್ದೀನಿ ಅಂತ ನೋವಿನಿಂದ ಹೇಳ್ತಿರುವಾಗ ಅವರ ಕಣ್ಣಿನಿಂದ ಕಣ್ಣೀರು ಜಾರಿ ಒಣಗಿ ಹೋಗಿದ್ದ ಕೆನ್ನೆಗಳ ಮೇಲೆ ಹರಿಯುತ್ತಿತ್ತು. ಹಾಲ್ನಲ್ಲಿದ್ದ ನೆಂಟರೆಲ್ಲ ಒಮ್ಮೆಲೆ ರಾಕೇಶ್ ಮತ್ತು ವಿಜಯ್ ಕಡೆ ಅಸಹ್ಯದಿಂದ ನೋಡೋಕೆ ಶುರು ಮಾಡಿದರು. ಛೀ, ಇಷ್ಟೊಂದು ಓದಿ ಇಷ್ಟು ದೊಡ್ಡ ಕೆಲಸದಲ್ಲಿದ್ದು ಏನು ಬಂತು ಭಾಗ್ಯ? ಹೆತ್ತ ತಂದೆಗೆ ಹೀಗೆ ನೋಡಿಕೊಳ್ತಾರಾ ಅಂತ ಒಬ್ಬರು ಗೊಣಗಿದರೆ, ಮೇಷ್ಟ್ರು ತರಹದ ದೊಡ್ಡ ಮನುಷ್ಯನನ್ನು ಹೋಗಿ ಹೋಗಿ ಈ ಮೇಲಿನ ಸೀಟ್ನ ರೂಮ್ನಲ್ಲಿ ಇಡೋದಾ ಅಂತ ಇನ್ನೊಬ್ಬರು ಆಡಿಕೊಳ್ಳೋದು. ರಾಕೇಶ್ಗೆ ಮರ್ಯಾದೆ ಆಗಿ ತಲೆ ತಿರುಗಿ ಹಾಗೆ ಆಯಿತು. ಕೋಪ ಬಂತು. ಈಗೋ ಒಮ್ಮೆಲೆ ನೆತ್ತಿಗೇರಿತ್ತು. ಸಾಕಪ್ಪ,
ಇನ್ಮೇಲೆ ನೀವು ಮಿತಿ ಮೀರಿ ಆಡ್ತಾ ಇದ್ದೀರಾ, ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿರಬಹುದು, ಅದಕ್ಕೆ ಇಷ್ಟೊಂದು ಜನರ ಮುಂದೆ ನಮ್ಮ ಮರ್ಯಾದೆ ತೆಗಿತೀರಾ. ಇದು ನನ್ನ ಮನೆ. ನನ್ನ ಮನೆಯಲ್ಲಿ ನಿಮಗೆ ಅನ್ನ ಹಾಕ್ತಿದ್ದೀವೋ ಇಲ್ವೋ, ಯಾವುದೇ ಒಂದು ಹೊತ್ತು ಲೇಟ್ ಆದರೂ ಹೀಗೆ ಬೀದಿಗೆ ಬಂದು ರಂಪ ಮಾಡೋದಾ ಅಂತ ಕಿರುಚಿದ ರಾಕೇಶ್. ಸ್ನೇಹ ಕೂಡ ಧ್ವನಿಗೂಡಿಸಿ, ಹೌದು, ಮಾವನಿಗೆ ವಯಸ್ಸಾಗ್ತಾ ಆಗ್ತಾ ತಲೆ ಕೆಟ್ಟು ಹೋಗಿದೆ. ಆ ಹಳೆಯ ಬ್ಯಾಗ್, ಹಳೆಯ ಪೇಪರ್ ಇಟ್ಕೊಂಡು ಯಾವಾಗಲೂ ಅಳ್ತಾ ಇರ್ತಾರೆ. ನಾವು ಏನೇ ಮಾಡಿದರೂ ಅವರಿಗೆ ತಪ್ಪೇ ಇಲ್ಲ, ನಮ್ಮ ಮರ್ಯಾದೆ ಕಳಿಯೋದೇ ಇವರ ಕೆಲಸ ಆಗಿಬಿಟ್ಟಿದೆ ಅಂತ ಬ್ಲೇಮ್ ಮಾಡೋಕೆ ಶುರು ಮಾಡಿದ್ಲು. ಆ ಮಾತು ಕೇಳಿದ ತಕ್ಷಣ ಅನಂತರಾಜ್ ಅವರು ಶಾಕ್ ಆಗಿ ನಿಂತು ಬಿಟ್ರು. ತನ್ನ ಸೊಸೆ ತನಗೆ ತಲೆ ಸರಿ ಇಲ್ಲ ಅಂತ ಮಾತನಾಡುತ್ತಿರುವುದು, ತನ್ನ ಹೆತ್ತ ಮಗ ಇದು ನನ್ನ ಮನೆ ಅಂತ ಕೊಚ್ಚಿಕೊಳ್ತಾ ಇರೋದನ್ನು ನೋಡಿ ಅವರ ಹೃದಯ ಚೂರಾಯಿತು. ಆದರೆ ಅವರ ಕಣ್ಣೀರು ಒರೆಸಿಕೊಂಡು ನೆಟ್ಟಗೆ ನಿಂತರು. ಅವರ ಕಣ್ಣಲ್ಲಿ ಈಗ ಹೊಸದೊಂದು ಗಟ್ಟಿ ನಿರ್ಧಾರ ಕಾಣಿಸಿತ್ತು. ನಿನ್ನ ಮನೆನ ರಾಕೇಶ್, ಈ ಮನೆ ನಿಂದ. ಗಿಫ್ಟ್ ಪೇಪರ್ನಲ್ಲಿ ನಿನ್ನ ಹೆಸರಿದ್ದ ತಕ್ಷಣ ಇದು ನಿನ್ನ ಮನೆ ಆಗ್ಬಿಡುತ್ತಾ? ಗೌಡ್ರೆ, ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೆ. ನನ್ನ ಮಕ್ಕಳ ಮೇಲಿದ್ದ ಕುರುಡು ಪ್ರೀತಿಯಿಂದ ರಿಟೈರ್ಡ್ ಆದ ದಿನವೇ ಈ ಮನೆಯನ್ನು ಇವರಿಗೆ ಗಿಫ್ಟ್ ಡೀಡ್ ಮೂಲಕ ಬರೆದುಕೊಟ್ಟೆ. ಆ ದಿನ ಅಂದುಕೊಂಡಿದ್ದೆ ನನ್ನ ಮಕ್ಕಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ತಾರೆ ಅಂತ. ಆದರೆ ಇವರು ನನ್ನ ಕಣ್ಣಲ್ಲಿ ಕಣ್ಣೀರು ಮಾತ್ರ ಉಳಿಸಿದ್ದು. ಅವರು ಜೇಬಿನಿಂದ ಒಂದು ಪೇಪರ್ ತೆಗೆದು, ವಿಜಯ್, ರಾಕೇಶ್, ನೀವು ಒಂದು ಕಾನೂನಿನ ಬಗ್ಗೆ ಕೇಳಿದ್ದೀರಾ? ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣಾ ಕಲ್ಯಾಣ ಕಾಯ್ದೆ 2007. ಈ ಕಾನೂನು ಏನು ಹೇಳುತ್ತೆ ಗೊತ್ತಾ? ಯಾವನೇ ಮಗ ಆಗಲಿ ಮಗಳು ಆಗಲಿ ತಮ್ಮ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ, ಅವರಿಗೆ ಊಟ ಬಟ್ಟೆ ನೆರಳು ಕೊಡದಿದ್ದರೆ, ತಾವು ಕೊಟ್ಟಿರೋ ಆಸ್ತಿಯನ್ನು ವಾಪಸ್ ಕಿತ್ಕೊಳ್ಳೋ ರೈಟ್ಸ್ ಪೇರೆಂಟ್ಸ್ಗೆ ಇರುತ್ತೆ. ನಾನು ಮೇಲೆ ಆ ಶೀಟಿನ ರೂಮ್ನಲ್ಲಿ ಕೂತು ನನ್ನ ಹಳೆಯ ಫ್ರೆಂಡ್ಸ್ ಲಾಯರ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ದೆ. ಹಸುವಿನಿಂದ ಒದ್ದಾಡಿದ ಆ ಕ್ಷಣಗಳೇ ನನಗೆ ಧೈರ್ಯ ಕೊಟ್ಟವು. ರಾಕೇಶ್, ನನ್ನ ಮನೆ ಅಂತ ತುಂಬ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೆಯಲ್ಲ, ಈ ಸೆಕೆಂಡ್ನಿಂದ ನಾನು ನಿನಗೆ ಕೊಟ್ಟಿದ್ದ ಆ ಗಿಫ್ಟ್ ರದ್ದು ಮಾಡ್ತಾ ಇದ್ದೀನಿ. ಈ ಮನೆ ಮತ್ತೆ ನಂದು. ಈ ನಿಮಿಷದಿಂದ ಈ ಮನೆಯಲ್ಲಿ ಯಾರು ಇರಬೇಕು, ಯಾರು ಆಚೆ ಹೋಗಬೇಕು ಅಂತ ಡಿಸೈಡ್ ಮಾಡೋ ಪವರ್ ನಂದು ಅಂತ ಆ ಪೇಪರನ್ನು ಎಲ್ಲರ ಮುಂದೆ ಜಾಡಿಸಿದರು. ಇಡೀ ಹಾಲ್ನಲ್ಲಿ ಸಿಡಿಲು ಬಡಿದ ಹಾಗಾಯಿತು. ರಾಕೇಶ್ ಮತ್ತು ವಿಜಯ್ ಮುಖ ಸಪ್ಪಗೆ ಆಗಿ ಹೋಯಿತು. ಆಸ್ತಿ ಕೈ ಬಿಟ್ಟು ಹೋಗುತ್ತೆ ಅಂತ ತಕ್ಷಣ ಅವರು ಈಗೋ ಎಲ್ಲ ಮಂಜಿನ ಥರ ಕರಗಿ ಹೋಯಿತು. ಸ್ನೇಹ ಮತ್ತು ಕವಿತಾ ಮುಖದಲ್ಲಿದ್ದ ಜಂಬ ಉದುರಿ ಹೋಗಿ ಭಯ ಶುರುವಾಯಿತು. ಅಪ್ಪ, ಅಪ್ಪ, ಏನಪ್ಪ ಈ ಮಾತುಗಳು? ನಾವೇನು ತಿಳಿಯದೆ ತಪ್ಪು ಮಾಡಿಬಿಟ್ವಿ, ನಮ್ಮನ್ನು ಕ್ಷಮಿಸಿ ಬಿಡಪ್ಪ ಅಂತ ವಿಜಯ್ ಓಡಿ ಬಂದು ಅವರ ಕಾಲು ಹಿಡಿದುಕೊಂಡ. ಅನಂತರಾಜ್ ಅವರು ಒಂದು ಹೆಜ್ಜೆ ಹಿಂದೆ ಸರಿದರು. ಕ್ಷಮಿಸೋದ? ಹಸುವಿನಿಂದ ನನ್ನ ಮೇಲಿನ ರೂಮಲ್ಲಿ ಕಣ್ಣೀರು ತಿರುಗಿ ಬಿದ್ದಾಗ ಬಾರದ ಕ್ಷಮೆ, ಆಸ್ತಿ ಹೊರಟು ಹೋಗುತ್ತೆ ಅಂದ ತಕ್ಷಣ ಓಡಿ ಬಂತ? ಗೌಡ್ರೆ, ಇವತ್ತಿನಿಂದ ಈ ಮನೆಗೆ ನಾನೇ ಬಾಸ್. ನನ್ನ ಹೆಂಡತಿ ಶಾರದಮ್ಮ ಇಲ್ಲೇ ಕೊನೆಯುಸಿರು ಎಳೆದಿದ್ದಾಳೆ. ಅವಳ ಆತ್ಮ ಇಲ್ಲೇ ಇದೆ. ಇವತ್ತು ನೀವು ತಿಂದ ಈ ಹಬ್ಬದ ಊಟದ ದುಡ್ಡು ನನ್ನ ಪೆನ್ಷನ್ ದುಡ್ಡೇ. ಆದರೆ ಬಡಿಸಿದ್ದು ಇವರ ಕೈಗಳು ಮಾತ್ರ ಮೈಲಿಗೆಯಾಗಿವೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಕಲೆಕ್ಟರ್ ಆಫೀಸ್ನಲ್ಲಿ ಇದರ ವಿಚಾರಣೆ ಇದೆ. ಅಷ್ಟರೇ ಒಳಗಾಗಿ ನೀವಿಬ್ಬರು ಈ ಮನೆ ಖಾಲಿ ಮಾಡಬೇಕು ಅಂತ ಖಂಡಿತವಾಗಿ ಹೇಳಿದ್ದರು. ಬಂದಿದ್ದ ನೆಂಟರೆಲ್ಲ ಇವರ ಮುಖಕ್ಕೆ ಉಗಿದು ಹೊರಟು ಹೋದರು. ಇಷ್ಟು ಓದಿ ಏನು ಪ್ರಯೋಜನ? ಹೆತ್ತ ತಂದೆಯನ್ನೇ ಹೀಗೆ ಕಣ್ಣೀರು ಹಾಕಿಸಿದವರು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಬೈದುಕೊಂಡು ಹೋದರು. ರಾತ್ರಿ ಆಗ್ತಾ ಇದ್ದ ಹಾಗೆ ಆ ದೊಡ್ಡ ಬಂಗಲೆಯಲ್ಲಿ ಹಿಂದೆಂದೂ ಇಲ್ಲದ ಮೌನ ಆವರಿಸಿತ್ತು. ರಾಕೇಶ್ ತನ್ನ ರೂಮ್ನಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ. ಆ ದೊಡ್ಡ ಮನೆ, ಕಾರು, ಸಮಾಜದಲ್ಲಿದ್ದ ಗೌರವ ಎಲ್ಲ ತನ್ನ ತಂದೆ ಕೊಟ್ಟಿರೋ ಭಿಕ್ಷೆ ಅನ್ನೋದು ಅವನಿಗೆ ಇವಾಗ ಸರಿಯಾಗಿ ಅರ್ಥ ಆಗಿತ್ತು. ಸ್ನೇಹ ಒಂದು ಮೂಲೆಯಲ್ಲಿ ಕೂತು ಅಳ್ತಾ ಇದ್ಲು. ನಮ್ಮ ಅಪ್ಪನಿಗೆ ವಿಷಯ ಗೊತ್ತಾದರೆ ಏನನ್ಕೊಂತಾರೋ ಏನೋ, ನನ್ನ ಹೆತ್ತವರು ಮನೆ ಮರ್ಯಾದೆ ಏನಾಗುತ್ತೋ ಅಂತ ಅವಳು ಇನ್ನೂ ತನ್ನ ಪ್ರೆಸ್ಟೀಜ್ ಬಗ್ಗೆ ಯೋಚಿಸ್ತಾನೇ ಇದ್ಲು ಹೊರತು ಮಾಡಿದ ತಪ್ಪಿನ ಬಗ್ಗೆ ಅಲ್ಲ. ಆ ಮೇಲಿನ ಶೀಟ್ನ ರೂಮ್ನಲ್ಲಿ ಅನಂತರಾಜು ಅವರು ಕತ್ತಲಲ್ಲಿ ಕೂತಿದ್ದರು. ಕಿಟಕಿಯಿಂದ ಬರ್ತಿದ್ದ ಚಳಿಗಾಳಿ ಅವರ ಮುಖಕ್ಕೆ ತಗುಲುತ್ತಿತ್ತು. ಅವರ ಕೈಯಲ್ಲಿ ಶಾರದಮ್ಮನ ಫೋಟೋ ಇತ್ತು. ನೀನು ಬೇಡ ಅಂದಿದ್ದೆ, ಮಕ್ಕಳಿಗೆ ಪ್ರಪಂಚ ಗೊತ್ತಿಲ್ಲ ಅಂದಿದ್ದೆ. ಆದರೆ ಇವರಿಗೆ ದುಡ್ಡು, ಪ್ರಪಂಚ ಎಲ್ಲ ಚೆನ್ನಾಗಿ ಗೊತ್ತು. ಅದಕ್ಕೆ ಇವಾಗ ಆಸ್ತಿಗೆ ಹೆದರಿ ನನ್ನ ಕಾಲು ಹಿಡಿಯೋಕೆ ಬರ್ತಿದ್ದಾರೆ. ಆದರೆ ನನ್ನ ಆಸ್ತಿ ಮುಖ್ಯ ಅಲ್ಲ ಶಾರದಾ, ಇವರ ಮನಸ್ಸು ಚೇಂಜ್ ಆಗಬೇಕು. ನನ್ನ ಪಾಠ ಇನ್ನೂ ಮುಗಿದಿಲ್ಲ ಅಂತ ಅಂದುಕೊಂಡರು. ಅಷ್ಟರಲ್ಲೇ ಮೆಟ್ಟಿಲು ಹತ್ತಿ ಬರೋ ಸೌಂಡ್ ಕೇಳಿಸಿತು. ರಾಕೇಶ್ ಮತ್ತು ವಿಜಯ್ ಇಬ್ಬರು ಕೈಯಲ್ಲಿ ಊಟದ ತಟ್ಟೆ ತೆಗೆದುಕೊಂಡು ಬಂದಿದ್ದರು. ಅದರಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರಿತ್ತು. ರಾಕೇಶ್ ಕಣ್ಣಲ್ಲಿ ನೀರು ತುಂಬಿತ್ತು. ಅಪ್ಪ, ಊಟ ಮಾಡಿ. ಅಪ್ಪ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ನಮಗೆ ಗೊತ್ತು. ನಮ್ಮನ್ನು ಕ್ಷಮಿಸಿ ಬಿಡಪ್ಪ, ನಾವು ರಾಕ್ಷಸರಾಗಿ ಬಿಟ್ಟಿದ್ದೀವಿ ಅಂತ ರಾಕೇಶ್ ಬಿಕ್ಕಿ ಬಿಕ್ಕಿ ಅತ್ತ. ಅನಂತರಾಜ್ ಅವರು ಆ ತಟ್ಟೆಯ ಕಡೆ ನೋಡಿದರು. ಅದರಲ್ಲಿ ಅನ್ನ ಇತ್ತು. ಆದರೆ ಆ ಬಡಿಸುವಿಕೆಯಲ್ಲಿ ಬರೀ ಆಸ್ತಿ ಕಳೆದುಕೊಳ್ಳುವ ಭಯವಿತ್ತೇ ಹೊರತು ಅವರ ಮೇಲಿರುವ ಪ್ರೀತಿ ಇರಲಿಲ್ಲ. ಅವರು ನಿಧಾನವಾಗಿ ಎದ್ದು ನಿಂತರು. ಅನ್ನ ತಿಂದರೆ ಹೊಟ್ಟೆ ತುಂಬುತ್ತೆ ಕಣ್ರೋ, ಆದರೆ ಸ್ವಾಭಿಮಾನಕ್ಕೆ
ತೃಪ್ತಿ ಸಿಗಲ್ಲ. ನೀವು ನನ್ನ ಹೊಟ್ಟೆ ತುಂಬಿಸೋಕೆ ಬಂದಿಲ್ಲ, ನಿಮ್ಮ ಆಸ್ತಿ ಉಳಿಸಿಕೊಳ್ಳೋಕೆ ಬಂದಿದ್ದೀರಾ. ಈ ಅನ್ನದ ಮುದ್ದೆ ನಿಮಗೆ ಭಾರ ಅನಿಸಿದ್ದು ದಿನ ಅದು ನನಗೆ ವಿಷ ಇದ್ದ ಹಾಗೆ. ನೀವು ನನ್ನ ನಿಜವಾದ ಮಕ್ಕಳಾಗಿ ಇರಬೇಕು ಅನಿಸಿದರೆ ನಾಳೆ ಬೆಳಗ್ಗೆ ಕಲೆಕ್ಟರ್ ಆಫೀಸಿಗೆ ಬನ್ನಿ. ಅಲ್ಲಿ ನಾನು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಲೈಫನ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿಬಿಟ್ಟರು. ಅಂದು ರಾತ್ರಿ ರಂಗಾಪುರದ ಆ ಕಕ್ಕತ್ತಲೆಯ ಆಕಾಶದ ಕೆಳಗೆ ಹೊಸದೊಂದು ಮುಂಜಾವಿನ ನಿರೀಕ್ಷೆ ಶುರುವಾಗಿತ್ತು. ನಾಳೆ ಕಲೆಕ್ಟರ್ ಆಫೀಸ್ನಲ್ಲಿ ಏನಾಗುತ್ತದೆ ಅನ್ನೋ ಆತಂಕದಲ್ಲೇ ರಾತ್ರಿ ಕಳೆಯಿತು. ಬೆಳಗ್ಗೆ ರಂಗಾಪುರದಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗುವ ದಾರಿ ಪೂರ್ತಿ ಸೈಲೆಂಟ್ ಆಗಿತ್ತು. ರಾಕೇಶ್ ಕಾರ್ ಡ್ರೈವ್ ಮಾಡ್ತಾ ಇದ್ದ. ಪಕ್ಕದಲ್ಲಿ ವಿಜಯ್ ಕೂತಿದ್ದ. ಬ್ಯಾಕ್ ಸೀಟಲ್ಲಿ ಅನಂತರಾಜ್ ಅವರು ಕಿಟಕಿಯಿಂದ ಆಚೆ ನೋಡ್ತಾ ಕೂತಿದ್ರು. ಕಾರಿನಲ್ಲಿ ಯಾರೂ ಒಂದು ಮಾತು ಆಡ್ತಾ ಇರಲಿಲ್ಲ. ಆದರೆ ಎಲ್ಲರ ಮೈಂಡ್ನಲ್ಲಿ ಸಾವಿರ ಕ್ವಶನ್ಗಳು ಓಡ್ತಾ ಇದ್ವು. ರಾಕೇಶ್ ತನ್ನ ಕಣ್ಣಿನ ಗ್ಲಾಸ್ ಕಣ್ಣಿಗೆ ಹಾಕ್ಕೊಂಡು ಹೈಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದ. ಆಗಾಗ ರಿವರ್ ವ್ಯೂ ಮಿರರ್ನಲ್ಲಿ ಅಪ್ಪನ ಫೇಸ್ ನೋಡ್ತಾ ಇದ್ದ. ಅವರ ಮುಖದಲ್ಲಿ ಆಗ ಕೋಪ ಆಗಲಿ ದ್ವೇಷ ಆಗಲಿ ಏನೂ ಇರಲಿಲ್ಲ. ಕೇವಲ ಒಂದು ರೀತಿಯ ಕಠಿಣ ವೈರಾಗ್ಯ ಮಾತ್ರ ಎದ್ದು ಕಾಣಿಸುತ್ತಿತ್ತು. ಕಲೆಕ್ಟರ್ ಆಫೀಸ್ ಹತ್ತಿರ ಸಿಕ್ಕಾಪಟ್ಟೆ ರಶ್ ಇತ್ತು. ಹಿರಿಯ ನಾಗರಿಕರ ನ್ಯಾಯಮಂಡಳಿ ಅನ್ನೋ ಬೋರ್ಡ್ ಇದ್ದರೂ ಮುಂದೆ ಬಂದು ಇವರು ನಿಂತರು. ಅನಂತರಾಜು ಅವರ ಹಳೆಯ ಸ್ಟೂಡೆಂಟ್, ಇವಾಗ ಕಲೆಕ್ಟರ್ ಆಗಿರೋ ರಾಜಶೇಖರ್ ಆಗಲೇ ಅಲ್ಲೇ ವೇಟ್ ಮಾಡ್ತಾ ಇದ್ದ. ತನ್ನ ಮೇಷ್ಟ್ರು ಸ್ವಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿ ಅವನೇ ಡೈರೆಕ್ಟಾಗಿ ಈ ಕೇಸ್ ಹ್ಯಾಂಡಲ್ ಮಾಡೋಕೆ ಡಿಸೈಡ್ ಮಾಡಿದ್ದ. ಅಟೆಂಡರ್ ಹೆಸರು ಕೂಗಿದ ತಕ್ಷಣ ಅನಂತರಾಜು ಅವರು ಒಳಗೆ ಹೋದರು. ಅವರ ಹಿಂದೆ ರಾಕೇಶ್ ಮತ್ತು ವಿಜಯ್ ತಲೆ ತಗ್ಗಿಸಿಕೊಂಡು ಹೆಜ್ಜೆ ಇಟ್ಟರು. ರಾಜಶೇಖರ್ ಎದ್ದು ನಿಂತು ತನ್ನ ಗುರುಗಳಿಗೆ ನಮಸ್ಕಾರ ಮಾಡಿ, ಬನ್ನಿ ಮೇಷ್ಟ್ರೆ ಕುತ್ಕೊಳ್ಳಿ ಅಂತ ಚೇರ್ ತೋರಿಸಿದ. ಆ ರೂಮಿನಲ್ಲಿದ್ದ ವಾತಾವರಣ ತುಂಬ ಸೀರಿಯಸ್ ಆಗಿತ್ತು. ರಾಜಶೇಖರ್ ಫೈಲ್ ನೋಡುತ್ತಾ ರಾಕೇಶ್ ಮತ್ತು ವಿಜಯ ಕಡೆ ಕೋಪದಿಂದ ನೋಡಿದ. ರಾಕೇಶ್, ವಿಜಯ್, ನಾನು ಕೇಳಿದ್ದು ನಿಜಾನಾ? ಅನಂತರಾಜು ಮೇಷ್ಟ್ರು ತರಹದ ವ್ಯಕ್ತಿ ಇವತ್ತು ಇಲ್ಲಿ ಬಂದು ನಿಲ್ಲೋ ಹಾಗೆ ಮಾಡಿದ್ದು ನೀವೇನಾ ಅಂತ ಕೇಳಿದಾಗ ಅವನ ಧ್ವನಿಯಲ್ಲಿ ಅಧಿಕಾರಕ್ಕಿಂತ ಹೆಚ್ಚಾಗಿ ಬೇಸರ ಇತ್ತು. ರಾಕೇಶ್ ಮೆಲ್ಲನೆ ಗಂಟಲು ಸರಿ ಮಾಡಿಕೊಂಡು, ಸರ್, ಅದು ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ನಾವು ಅಪ್ಪನನ್ನು ಚೆನ್ನಾಗೇ ನೋಡಿಕೊಳ್ಳುತ್ತಿದ್ದೆವು. ಅವರು ಯಾವುದೋ ಆವೇಶದಲ್ಲಿ ಅಂತ ಹೇಳೋಕೆ ಹೋದ. ಅನಂತರಾಜು ಅವರು ತಕ್ಷಣ ಮಧ್ಯೆ ಪ್ರವೇಶಿಸಿ, ಆವೇಶ ಅಲ್ಲ ರಾಜಶೇಖರ್, ಇದು ಪಕ್ಕಾ ಪ್ಲ್ಯಾನ್ ಮಾಡಿರೋ ಆಲೋಚನೆ. ಆವೇಶ ಆಗಿದೆ 1 ನಿಮಿಷದಲ್ಲಿ ಕಮ್ಮಿ ಆಗ್ತಿತ್ತು. ಆದರೆ ಇದು 7 ತಿಂಗಳ ಉಪವಾಸ ಅವಮಾನಗಳನ್ನು ಅನುಭವಿಸದ ಮೇಲೆ ತೆಗೆದುಕೊಂಡಿರೋ ಡಿಸಿಷನ್. ನಾನು ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳೋಕೆ ಈ ಮಕ್ಕಳು ನನಗೆ ಚಾನ್ಸ್ ಕೊಡಲಿಲ್ಲ. ಅದಕ್ಕೆ ಕಾನೂನಿನ ಮೂಲಕ ಇವರಿಗೆ ಪಾಠ ಕಲಿಸೋಕೆ ಬಂದಿದ್ದೀನಿ ಅಂದರು. ಕಲೆಕ್ಟರ್ ರಾಕೇಶ್ ಕಡೆ ತಿರುಗಿ, ನಿಮ್ಮ ತಂದೆ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನೀವು ಅವರಿಗೆ ಸರಿಯಾಗಿ ಊಟ ಕೊಡ್ತಿಲ್ಲ, ಮೆಡಿಕಲ್ ಹೆಲ್ಪ್ ಮಾಡ್ತಿಲ್ಲ, ಅವರನ್ನು ಮೇಲಿನ ಶೀಟ್ನ ರೂಮ್ನಲ್ಲಿ ಇಟ್ಟು ಟಾರ್ಚರ್ ಕೊಡ್ತಿದ್ದೀರಾ. ಅಷ್ಟೇ ಅಲ್ಲ, ಅವರ ರಿಟೈರ್ಮೆಂಟ್ ದುಡ್ಡಿನಲ್ಲಿ ಕಟ್ಟಿದ ಮನೆಯನ್ನು ನಿಮ್ಮ ಹೆಸರಿಗೆ ಮಾಡಿಕೊಂಡು ಅವರನ್ನೇ ಆಚೆ ಹಾಕೋಕೆ ನೋಡ್ತಾ ಇದ್ದೀರಾ. ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಪ್ರಕಾರ ಪೇರೆಂಟ್ಸ್ ಕೊಟ್ಟಿರೋ ಗಿಫ್ಟ್ ಡೀಡ್ ಅನ್ನು ಯಾವ ಟೈಮ್ನಲ್ಲಾದರೂ ಕ್ಯಾನ್ಸಲ್ ಮಾಡೋ ಪವರ್ ನಮಗಿದೆ. ನೀವು ಮಾಡಿದ ಕೆಲಸಕ್ಕೆ ಈ ಮನೆಯನ್ನು ಮತ್ತೆ ನಿಮ್ಮ ತಂದೆ ಹೆಸರಿಗೆ ಚೇಂಜ್ ಮಾಡೋಕ್ಕೆ ನನಗೆ ಜಸ್ಟ್ 1 ಮಿನಿಟ್ ಸಾಕು. ಇವಾಗ ನೀವೇನು ಹೇಳ್ತೀರಾ ಅಂತ ಕೇಳಿದ. ಆ ಮಾತು ಕೇಳಿದ ತಕ್ಷಣ ರಾಕೇಶ್ ಒಮ್ಮೆಲೆ ಕಲೆಕ್ಟರ್ ಆಫೀಸ್ ಅಂತಾನೂ ನೋಡದೆ ಮೊಣಕಾಲು ಊರಿ ಕೂತು ಅತ್ತು ಬಿಟ್ಟ. ಸರ್, ನಮ್ಮ ತಪ್ಪು ನಮಗೆ ಇವಾಗ ಅರ್ಥ ಆಗ್ತಿದೆ. ಆಸ್ತಿ ಆಸೆಗೆ ಬಿದ್ದು ನಾವು ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡಬಾರ್ದಿತ್ತು ಸರ್. ದುಡ್ಡು, ಸ್ಟೇಟಸ್, ಹೆಂಡತಿಯರ ಮಾತು ಕೇಳಿ ನಮಗೆ ತಲೆ ಕೆಟ್ಟು ಹೋಗಿತ್ತು. ರಾತ್ರಿಯಿಂದ ನಮಗೆ ಅನ್ನ ಗಂಟಲಲ್ಲಿ ಇಳಿತಿಲ್ಲ ಸರ್. ಅಮ್ಮನ ಪ್ರಾಣ ಹೋಗುವಾಗ ನೋಡಿಕೊಳ್ಳೋದ ನಾವು. ಇವಾಗ ಅಪ್ಪನ ಪ್ರಾಣವನ್ನು ನಮ್ಮ ಸ್ವಾರ್ಥಕ್ಕೆ ಬಲಿ ತಗೊಳ್ತಾ ಇದ್ವಿ ಅಂತ ಇವಾಗ ನಮಗೆ ಅರ್ಥ ಆಗ್ತಾ ಇದೆ. ಅಪ್ಪ, ಈ ಆಸ್ತಿ ಪೇಪರ್ಸ್ ನೀವೇ ತೆಗೆದುಕೊಳ್ಳಿ, ನಮ್ಮನ್ನು ಜೈಲಿಗೆ ಕಳಿಸಿದರೂ ಪರವಾಗಿಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ನಮಗೆ ಜಾಗ ಕೊಡಿ ಅಪ್ಪ ಅಂತ ಅನಂತರಾಜು ಅವರ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ವಿಜಯ್ ಕೂಡ ಅಪ್ಪನ ಕಾಲ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ. ಅಪ್ಪ, ನೀವು ಮೇಲೆ ಬಿಸಿಲಲ್ಲಿ ಒದ್ದಾಡ್ತಿರುವಾಗ ನಾವು ಕೆಳಗೆ AC ರೂಮಲ್ಲಿ ಮಲಗಿದ್ದವಲ್ಲ, ಆ ಪಾಪ ನಮ್ಮ ಲೈಫ್ ಲಾಂಗ್ ಕಾಡುತ್ತೆ. ನಿಮಗೆ ಬಾಡಿಗೆ ಬೇಕು ಅಂದರೆ ನಾವು ಮನೆ ಖಾಲಿ ಮಾಡಿ ಹೋಗ್ತೀವಿ. ಈ ದೊಡ್ಡ ಮನೆ ನಿಮ್ಮ ಕಷ್ಟದ ದುಡಿಮೆ, ನೀವೇ ಇಟ್ಕೊಳ್ಳಿ. ನಮಗೆ ನಿಮ್ಮ ಕ್ಷಮೆ ಹೊಂದಿದ್ದರೆ ಸಾಕಪ್ಪ ಅಂದ. ರೂಮ್ನಲ್ಲಿದ್ದ ಆಫೀಸ್ ಸ್ಟಾಫ್ ಮತ್ತು ಲಾಯರ್ಸ್ ಎಲ್ಲ ಆ ಸೀನ್ ನೋಡಿ ಭಾವುಕರಾದರು. ಅನಂತರಾಜ್ ಅವರು ಕಣ್ಣು ಮುಚ್ಚಿಕೊಂಡರು. ಅವರ ಕಣ್ಣ ಮುಂದೆ ರಾಕೇಶ್ ಹುಟ್ಟಿದಾಗ ಪಟ್ಟ ಖುಷಿ, ಅವನು ನಡೀತಾ ಕಲಿತಾಗ ತಾವು ಹಾಕಿದ ಕೇಕೆ ಸಪ್ಪಳ ಬಂದ ತಕ್ಷಣ ಅವನು ಕೇಳಿದ ಆಟಿಕೆ ಕೊಡಿಸೋ
ಕಷ್ಟಕ್ಕೆ ಪಟ್ಟ ತವಕ ಎಲ್ಲವೂ ಕಣ್ಣ ಮುಂದೆ ಬಂದು ಹೋದವು. ಒಬ್ಬ ತಂದೆಗೆ ತನ್ನ ಮಕ್ಕಳ ಕಣ್ಣೀರಿಗಿಂತ ದೊಡ್ಡ ವೀಕ್ನೆಸ್ ಬೇರೇನಿದೆ? ಅವರು ನಿಧಾನವಾಗಿ ಬಾಗಿ ಮಕ್ಕಳ ತಲೆ ಸವರಿದರು. ಎದ್ದೇಳ್ರೋ ಮಕ್ಕಳೇ, ಎದ್ದೇಳಿ. ಒಬ್ಬ ಟೀಚರ್ ಆಗಿ ನಾನು ಗೆದ್ದೆನೋ ಇಲ್ವೋ ಗೊತ್ತಿಲ್ಲ, ಆದರೆ ಒಬ್ಬ ತಂದೆಯಾಗಿ ಇವತ್ತು ಗೆದ್ದಿದ್ದೀನಿ. ನೀವು ನಿಮ್ಮ ತಪ್ಪನ್ನು ಲೋಕಕ್ಕೆ ಹೆದರಿ ಒಪ್ಪಿಕೊಂಡ್ರೆ ಅದು ಬಿಸ್ನೆಸ್ ಆಗುತ್ತೆ, ಆದರೆ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡ್ರೆ ಅದು ನಿಜವಾದ ಚೇಂಜ್ ಆಗುತ್ತೆ. ರಾಜಶೇಖರ್, ನಾನು ನನ್ನ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ತೀನಿ ಅಂದರು. ಕಲೆಕ್ಟರ್ ಆಶ್ಚರ್ಯದಿಂದ ನೋಡಿ, ಮೇಷ್ಟ್ರೆ, ಇವರು ಮತ್ತೆ ನಿಮಗೆ ತೊಂದರೆ ಕೊಟ್ಟರೆ ಕಾನೂನು ನಿಮ್ಮ ರಕ್ಷಣೆಗೆ ಇರುತ್ತೆ. ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಅಂದ. ಅನಂತರಾಜು ಅವರು ನಕ್ಕು. ಕಾನೂನು ಗೋಡೆಗಳ ಕೊಡುತ್ತೆ ರಾಜಶೇಖರ್, ಆದರೆ ಮನಸ್ಸುಗಳನ್ನು ಕೊಡೋಕೆ ಆಗಲ್ಲ. ನನ್ನ ಮಕ್ಕಳ ಕಣ್ಣಲ್ಲಿ ಇವತ್ತು ನಾನು ರಿಯಲ್ ಆದ ಪಶ್ಚಾತ್ತಾಪ ನೋಡ್ತಾ ಇದ್ದೀನಿ. ಅವರು ಮಾಡಿದ ಪಾಪಕ್ಕೆ ಅವರ ಕಣ್ಣೀರೇ ಪ್ರಾಯಶ್ಚಿತ್ತ. ಆಸ್ತಿ ಕ್ಯಾನ್ಸಲ್ ಮಾಡಬೇಡ, ಆದರೆ ಒಂದು ಕಂಡೀಷನ್ ಇದೆ ಅಂದರು ಕಲೆಕ್ಟರ್. ಆ ಕಂಡೀಷನ್ ಏನು ಅಂತ ಕೇಳಿದಾಗ ಅವರು ಗಂಭೀರವಾಗಿ ಹೇಳಿದರು, ಈ ಮನೆಯ ಮೊದಲನೇ ಮಹಡಿ ಇನ್ಮೇಲೆ ಒಂದು ವೃದ್ಧಾಶ್ರಮ ಆಗಬೇಕು. ಊರಲ್ಲಿ ಯಾವ ತಂದೆ ತಾಯಿ ಅನಾಥರಾಗಿದ್ದಾರೋ ಅವರಿಗೆ ಇಲ್ಲಿ ಜಾಗ ಸಿಗಬೇಕು. ನನ್ನ ಮಕ್ಕಳು ಮತ್ತು ಸೊಸೆಯಂದಿರು ಅವರಿಗೆ ಸ್ವಂತ ಸೇವೆ ಮಾಡಬೇಕು. ಅದು ಅವರು ಮಾಡೋ ಸೇವೆ ಅಲ್ಲ, ಅವರು ಮಾಡ್ತಿರೋ ಪ್ರಾಯಶ್ಚಿತ್ತ. ಹಾಗಾದರೆ ಮಾತ್ರ ನಾನು ಈ ಮನೆಯಲ್ಲಿ ಇರ್ತೀನಿ, ಇಲ್ಲ ಅಂದರೆ ನನ್ನ ಹಳೆಯ ಬ್ಯಾಗ್ ತೆಗೆದುಕೊಂಡು ಇವಾಗಲೇ ಆಶ್ರಮಕ್ಕೆ ಹೊರಟು ಹೋಗ್ತೀನಿ. ರಾಕೇಶ್ ಮತ್ತು ವಿಜಯ್ ಇಬ್ಬರು ತಲೆ ಆಡಿಸಿದರು. ಖಂಡಿತ ಅಪ್ಪ, ನೀವು ಹೇಳಿದ ಹಾಗೆ ಮಾಡ್ತೀವಿ. ನಮ್ಮ ತಪ್ಪು ತಿದ್ದುಕೊಳ್ಳುತ್ತೇವೆ. ಇದಕ್ಕಿಂತ ಬೇರೆ ಒಳ್ಳೆ ಅವಕಾಶ ನಮಗೆ ಸಿಗಲ್ಲ ಅಂದರು. ರಾಜಶೇಖರ್ ಸಮಾಧಾನದಿಂದ ಸಂತೃಪ್ತಿಯಿಂದ ಆ ಫೈಲ್ಸ್ ಕ್ಲೋಸ್ ಮಾಡಿದ. ಮೇಷ್ಟ್ರು, ಗುರು ಯಾವತ್ತಿಗೂ ಗುರುನೇ. ಇವತ್ತು ಮತ್ತೆ ಒಳ್ಳೆಯ ಪಾಠ ಕಲಿಸಿದ್ರಿ. ಆಸ್ತಿಗಿಂತ ರೆಸ್ಪಾನ್ಸಿಬಿಲಿಟಿ ಮುಖ್ಯ ಅಂತ ಪ್ರೂವ್ ಮಾಡಿದ್ರಿ ಅಂದ. ಎಲ್ಲರೂ ಕಲೆಕ್ಟರ್ ಆಫೀಸ್ನಿಂದ ಹೊರಗೆ ಬಂದರು. ಆಚೆ ಸ್ನೇಹ ಮತ್ತು ಕವಿತಾ ವೇಟ್ ಮಾಡ್ತಾ ಇದ್ರು. ಏನಾಗುತ್ತೋ ಅನ್ನೋ ಭಯ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಇತ್ತು. ರಾಕೇಶ್ ಹತ್ತಿರ ಹೋಗಿ, ಅಪ್ಪ ಗಿಫ್ಟ್ ಕ್ಯಾನ್ಸಲ್ ಮಾಡಿಲ್ಲ, ಆದರೆ ನಮ್ಮ ಮನೆಯನ್ನು ಅನಾಥಾಶ್ರಮ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಅವರೆಲ್ಲ ಅಲ್ಲಿ ಕೆಲಸ ಮಾಡಬೇಕು ಅಂದ. ಆ ಮಾತು ಕೇಳಿ ಸ್ನೇಹ ಒಂದು ಸೆಕೆಂಡ್ ಶಾಕ್ ಆದ್ಲು. ಆದರೆ ತನ್ನ ಮಾವನ ಮುಖದಲ್ಲಿ ಆ ಶಾಂತಿ ನೋಡಿ ಅವಳಿಗೆ ತನ್ನ ಈಗೋ ಎಷ್ಟು ಚಿಕ್ಕದು ಅಂತ ಅರ್ಥ ಆಯಿತು. ಅವಳು ನಿಧಾನವಾಗಿ ಹೋಗಿ ಅನಂತರಾಜು ಅವರಿಗೆ ನಮಸ್ಕಾರ ಮಾಡಿದಳು. ಈ ಬಾರಿ ಅವಳು ಬಾಗಿದ್ದು ಭಯದಿಂದಲ್ಲ, ಗೌರವದಿಂದ. ರಿಟರ್ನ್ ಜರ್ನಿಯಲ್ಲಿ ಕಾರಿನ ಒಳಗಡೆ ಒಂದು ಹೊಸ ಪಾಸಿಟಿವ್ ವೈಬ್ ಇತ್ತು. ಅನಂತರಾಜು ಅವರು ಮಿಡಲ್ ಸೀಟ್ನಲ್ಲಿ ಕೂತಿದ್ದರು. ರಾಕೇಶ್ ಮತ್ತು ವಿಜಯ್ ಇಬ್ಬರು ಎರಡು ಕಡೆ ಇದ್ದರು. ಅಪ್ಪ, ನಾಳೆ ಬೆಳಗ್ಗೆ ಆ ಮೇಲಿನ ಶೀಟ್ನ ರೂಮ್ ತೆಗೆಸಿ ಅಲ್ಲಿ ಒಂದು ಒಳ್ಳೆ ಗಾರ್ಡನ್ ಮಾಡೋಣ ಅಂದ ವಿಜಯ್. ಅದಕ್ಕೆ ಅನಂತರಾಜು ಅವರು ಬೇಡ ಅಂದರು. ಬೇಡ ವಿಜಯ್, ಆ ಶೀಟ್ನ ರೂಮ್ ಹಾಗೆ ಇರಲಿ. ಅದು ನಮ್ಮ ಪರಿವಾರಕ್ಕೆ ಒಂದು ನೆನಪಿನ ಸಿಂಬಲ್ ಥರ. ಅದು ಇರುವವರೆಗೂ ನಾವು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರೂ ಸಣ್ಣವರಾಗಿಯೇ ಇರಬೇಕು. ಮನುಷ್ಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಮಗೆ ನೆನಪು ಮಾಡ್ತಾ ಇರುತ್ತದೆ. ನಾವು ಪಟ್ಟ ಹಸಿವು, ಶಾರದಮ್ಮ ಪಟ್ಟ ನೋವು ಎಲ್ಲ ಆ ಶೀಟ್ನ ರೂಮಿನ ಗೋಡೆಗಳಲ್ಲಿದೆ. ಆ ಗೋಡೆಗಳು ನಮಗೆ ಕನೆಕ್ಟ್ ಆದರೆ ಈ ಮನೆಗೆ ಒಂದು ವ್ಯಾಲ್ಯೂ ಇರುತ್ತದೆ. ಕೆಲವು ತಿಂಗಳ ನಂತರ ರಂಗಾಪುರದಲ್ಲಿರುವ ಅನಂತರಾಜು ಅವರ ಮನೆ ಇವಾಗ ಒಂದು ಪವಿತ್ರವಾದ ಜಾಗದ ಥರ ಚೇಂಜ್ ಆಗಿತ್ತು. ಅದಕ್ಕೆ ಶಾರದಾ ಸಂಸ್ಕಾರ ನಿಲಯ ಅಂತ ಹೆಸರಿಟ್ಟಿದ್ದರು. ಆ ಮೊದಲನೇ ಮಹಡಿಯಲ್ಲಿ 10 ಜನ ಅನಾಥ ವಯಸ್ಸಾಗಿರೋರು ಇದ್ದರು. ಸ್ನೇಹ ಮತ್ತು ಕವಿತಾ ಪ್ರತಿದಿನ ಬೆಳಗ್ಗೆ ಎದ್ದು ಅವರಿಗೆಲ್ಲ ಟಿಫಿನ್ ಮಾಡಿಕೊಡುತ್ತಿದ್ದರು. ರಾಕೇಶ್ ಮತ್ತು ವಿಜಯ್ ತಮ್ಮ ಸಂಬಳದ ಅರ್ಧ ಭಾಗವನ್ನು ಆ ವಯಸ್ಸಾದವರ ಮೆಡಿಕಲ್ ಖರ್ಚಿಗೆ ಅಂತ ಫಿಕ್ಸ್ ಮಾಡಿದ್ದರು. ಅನಂತರಾಜು ಅವರು ಇವಾಗ ಆರಾಮಾಗಿ ವರಾಂಡಾದಲ್ಲಿ ಕೂತು ತಮ್ಮ ಮೊಮ್ಮಕ್ಕಳಿಗೆ ಮೊಬೈಲ್ ಪಕ್ಕಕ್ಕೆ ಇರಿಸಿ ಮಹಾಭಾರತ, ರಾಮಾಯಣದ ಕಥೆಗಳನ್ನು ಹೇಳ್ತಾ ಇದ್ರು. ಅವರ ಮುಖದಲ್ಲಿ ಇವಾಗ ಹಳೆ ಸುಸ್ತು, ನಿರಾಸೆ ಏನೂ ಇಲ್ಲ. ಮುಖ ತುಂಬ ನೆಮ್ಮದಿ ತುಂಬಿತ್ತು. ಊರ ಜನರೆಲ್ಲ ಆ ಮನೆ ಕಡೆ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರು. ಹೆತ್ತವರವನ್ನು ಗೌರವಿಸೋದು ಅಂದರೆ ಇದಪ್ಪ. ಮೇಷ್ಟ್ರು ಎಷ್ಟು ಚೆನ್ನಾಗಿ ತಮ್ಮ ಮಕ್ಕಳನ್ನು ಬದಲಾವಣಿಸಿದ್ರು ನೋಡ್ರಿ ಅಂತ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇದ್ರು. ಒಂದು ದಿನ ಸಂಜೆ ಅನಂತರಾಜು ಅವರು ಮೇಲೆ ಆ ಶೀಟಿನ ರೂಮ್ಗೆ ಹೋಗಿ ಕೂತಿದ್ದರು. ಕಿಟಕಿಯಿಂದ ತಂಪಾದ ಗಾಳಿ ಬರ್ತಾ ಇತ್ತು. ಅವರು ಶಾರದಮ್ಮನ ಫೋಟೋ ನೋಡಿ ನಗುತ್ತಾ, ಶಾರದಾ, ನೋಡಿದ್ಯಾ, ನೀನು ಅಂದುಕೊಂಡ ಹಾಗೆ ನಮ್ಮ ಮಕ್ಕಳು ಇವತ್ತು ಒಳ್ಳೆಯ ಮನುಷ್ಯರಾಗಿದ್ದಾರೆ. ನಮ್ಮ ಮನೆ ಬರೀ ಕಲ್ಲಿನ ಮನೆಯಾಗಿಲ್ಲ, ಇದು ಪ್ರೀತಿಯಿಂದ ಬೆಳಗುತ್ತಿರುವ ಒಂದು ದೇವಸ್ಥಾನ. ಇನ್ಮೇಲೆ ನಾನು ನಿನ್ನ ಹತ್ತಿರ ನೆಮ್ಮದಿಯಾಗಿ ಬರಬಹುದು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇವೆ. ಆ ಮನೆಯ ಲೈಟ್ಗಳು ಇಡೀ ರಂಗಾಪುರಕ್ಕೆ ಒಂದು ಅದ್ಭುತವಾದ ಮೆಸೇಜ್ ಕೊಡ್ತಾ ಇವೆ. ತಂದೆ ತಾಯಿ ಅಂದರೆ ಬರೀ ಆಸ್ತಿ ಕೊಡೋ ಮಷೀನ್ ಅಲ್ಲ, ಅವರು ನಮ್ಮ ಬದುಕನ್ನು ರಿಯಲ್ ಫೌಂಡೇಶನ್. ಆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನಮ್ಮ ಲೈಫನ್ನು ಬಿಲ್ಡಿಂಗ್ ಗಟ್ಟಿಯಾಗಿರುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ. ನಿಮ್ಮ ಅನಿಸಿಕೆಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.